ಅವನು ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಿದೆ. ಓಕೆ. ಸೊ ಇವತ್ತು ನಾವು ಎಕ್ಸ್ಪೋನೆಂಟ್ಸ್ ಅಂತ ಒಂದು ಚಾಪ್ಟರ್ ಇದೆ. ಸೊ ಆ ಚಾಪ್ಟರ್ ನ ಡೀಲ್ ಮಾಡೋಣ. ಸೊ ಇದು ಸಿಂಪಲ್ ಚಾಪ್ಟರ್ಸ್, ತುಂಬಾ ಬೇಸಿಕ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಏನಂತಂದ್ರೆ ಇದು ಎಕ್ಸ್ಪೋನೆಂಟ್ಸ್ ಅಂತ ಅಂದ್ರೆ ಪವರ್ ಅಂತ, ಇದು ಪವರ್ ಅಂಡ್ ಇಂಡಿಸಸ್ ಅಂತ ನೀವು ನೋಡ್ತೀರಾ. ಓಕೆನಾ? ಸೊ ನೀವು ಯಾವುದೇ ಒಂದು ಈಗ ಎ ಪವರ್ ಬಿ ಅಂತ ಏನಿದೆ, ಸೊ ಈ ತರ ಏನಾದ್ರು ಇದ್ರೆ ನಾವು ಏನಂತ ಕರಿತೀವಿ ಅಂತಂದ್ರೆ ಬೇಸ್ ಅಂತ ಕರಿತೀವಿ. ಬೇಸ್ ಅಂತ ಕರಿತೀವಿ. ಬಿ ಏನಂತ ಕರಿತೀವಿ ಅಂತ ಅಂದ್ರೆ ಪವರ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆನೆ ಬೇಸಸ್ ಮತ್ತು ಪವರ್ಸ್ ಬಗ್ಗೆ ನಾವು ಏನ್ ಸ್ಟಡಿ ಮಾಡ್ತೀವಿ ಅದು ಆ ಚಾಪ್ಟರ್ ನಾವೇನಂತ ಕರಿತೀವಿ ಅಂತಂದ್ರೆ ಎಕ್ಸ್ಪೋನೆಂಟ್ಸ್ ಅಂತ ಕರಿತೀವಿ. ಆಯ್ತಾ? ಸೊ ಅದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇದ್ರಲ್ಲಿ ಸಿಲೆಬಸ್ ಅಲ್ಲಿ ನಿಮ್ಗೆ ಇಷ್ಟೇ ಕೊಟ್ಟಿರ್ತಾನೆ, ಲಾಸ್ ಅಂತ ಕೊಟ್ಟಿರ್ತಾನೆ ಮತ್ತೆ ಪ್ರಾಬ್ಲಮ್ಸ್ ಅಂತ ಕೊಟ್ಟಿದ್ದಾನೆ ಅಷ್ಟೇ. ಏನೇನು ಬೇಸಿಕ್ ಲಾಸ್ ಇದಾವೆ ಅದ್ರ ಬಗ್ಗೆ ನಾವು ಸೊ ಅದರಲ್ಲಿ ಫಸ್ಟ್ ಬೇಸಿಕ್ ಲಾಸ್ ಒಂದೆರಡು ಒಂದೊಂದು ಹೇಳ್ತಾ ಹೋಗ್ತೀನಿ. ಫಸ್ಟ್ ಲಾ ಬಂದ್ಬಿಟ್ಟು ನಿಮ್ಗೆ ಎನಿಥಿಂಗ್, ಸೊ ಎ ಪವರ್ 0 ಅಂತ ಏನಾದ್ರು ಇದ್ರೆ ಇದಕ್ಕೆ ಆನ್ಸರ್ ಏನು 1 ಅಂತ ನಿಮ್ಗೆ ನೆನಪಿರ್ಬೇಕು. ದಿಸ್ ಇಸ್ ದ ಫಸ್ಟ್ ಲಾ. ಎ ಮೇ ಬಿ ಎನಿ ರ್ಯಾಷನಲ್ ಆರ್ ಇರ್ರಾಷನಲ್. ಓಕೆನಾ? ಸೊ ಎ ರ್ಯಾಷನಲ್ ಆಗಿರ್ಬೋದು, ಇರ್ರಾಷನಲ್ ಆಗಿರ್ಬೋದು. ಸೊ ದಟ್ ಇಸ್ ದ ಫಸ್ಟ್ ಒನ್. ಅಂಡ್ ಸೆಕೆಂಡ್ ಲಾ ಬಂದ್ಬಿಟ್ಟು ನೋಡಿ, ಎ ಟು ದಿ ಪವರ್ ಆಫ್ ಎಂ ಇಂಟು ಎ ಟು ದಿ ಪವರ್ ಎನ್ ಅಂತ ಬರೀಬೋದು. ಅಂದ್ರೆ ಎ ಟು ದಿ ಪವರ್ ಎಂ ಪ್ಲಸ್ ಅಂತ ಬರೀಬೋದು. ಕ್ಲಿಯರ್ ಆಯ್ತಾ? ದಿಸ್ ಇಸ್ ದ ಥಿಂಗ್. ಅಂದ್ರೆ ಇಫ್ ಬೇಸಸ್ ಆರ್ ಸೇಮ್ ವಿ ಕ್ಯಾನ್ ಆಡ್ ಅಪ್ ದ ಪವರ್ಸ್. ಇದು ನಮಗೆ ಗೊತ್ತಿದೆ. ಸೊ ಅಂದ್ರೆ ಲೈಕ್ ಹಿಂಗಿರುತ್ತೆ ನಮ್ಗೆ ಏನೋ ಪವರ್ 3 ಇಂಟು 2 ಟು ದಿ ಪವರ್ 2 ಅಂತ ಇರುತ್ತೆ. ಇದನ್ನ ಹೆಂಗ್ ಬರಿಬಹುದು ಅಂತಂದ್ರೆ 2 ಟು ದಿ ಪವರ್ ಪ್ಲಸ್ 2 ಅಂತ ಬರೀಬಹುದು. equal to 2 to the power of 5. 2 to the power of 5 how much? 32. Okay. ಹಂಗೆ ಬರೀಬಹುದು. ಮೂರನೇದಾಗಿ ಎ ಟು ದಿ ಪವರ್ ಆಫ್ ಎಂ ಡಿವೈಡೆಡ್ ಬೈ ಏನಾದ್ರು ಇದ್ರೆ ಎ ಟು ದಿ ಪವರ್ ಆಫ್ ಎನ್ ಅಂತ ಎಂಟ್ರೆ ಇದನ್ನ ಹೆಂಗ್ ಬರೆಯುವ ಅಂತಂದ್ರೆ ಎ ಟು ದಿ ಪವರ್ ಎಂ ಮೈನಸ್ ಎನ್ ಅಂತ ಬರೆಯುವುದು. Or this can also be written as 1 by a to the power n minus m ಅಂತಾನು ಬರೀಬಹುದು. ಎರಡರಲ್ಲಿ ಎರಡೂ ತಗೋಬಹುದು ಸರ್ ಅಂತಾರೆ. ಹೌದು ತಗೋಬಹುದು. ಯಾವಾಗ ಅಂತ ಅಂದ್ರೆ ಇದನ್ನ ಯಾವಾಗ ಯೂಶಲಿ ತಗೋತೀವಿ ಅಂತಂದ್ರೆ ಈ ಕೇಸ್ ಯಾವಾಗ ನಾವು ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ m should be greater than n ಇದ್ದಾಗ ಇದನ್ನ ಕನ್ಸಿಡರ್ ಮಾಡ್ತೀವಿ. m should be lesser than n ಇದ್ದಾಗ. ಅರ್ಥ ಆಯ್ತಾ? ಅಂದ್ರೆ ಟು ಮೇಕ್ ದ ಪವರ್ ಪಾಸಿಟಿವ್ ನಾವು ಈ ತರ ಮಾಡ್ತಾ ಹೋಗ್ತೀವಿ. ಸೊ ಇದು ಒಂದು. ಸೊ ಇನ್ನೊಂದು ಇದಕ್ಕಿಂತ ಮುಂಚೆ ಒಂದು ಹೇಳ್ಬೇಕಾಗ್ತಿದೆ ಅಂತ ಅಂದ್ರೆ ಎ ಟು ದಿ ಪವರ್ ಆಫ್ ಮೈನಸ್ ಎನ್ ಅಂತ ಇದ್ರೆ ಇದನ್ನ ಹೆಂಗ್ ಬರೀಬಹುದು? ಆ ಮೈನಸ್ ಏನಾದ್ರು ಇದ್ರೆ ಪವರ್ ಅಲ್ಲಿ ಅದನ್ನ ಪಾಸಿಟಿವ್ ಹೆಂಗ್ ಮಾಡ್ಕೊಳಕಂದ್ರೆ ಅದನ್ನ ರೆಸಿಪ್ರೋಕಲ್ ತಗೋಬೇಕು. ರೆಸಿಪ್ರೋಕಲ್ ಅರ್ಥ ಮಾಡ್ಕೊಳ್ಬೇಕು. ನೆಗೆಟಿವ್ ಮೈನಸ್ ಇದ್ರೆ ಹೆಂಗ್ ಬರೀಬಹುದು? ಎ ಟು ದಿ ಪವರ್ ಅಂತ ಬರೀಬಹುದು. ಆರ್ಎಲ್ಸ್ ಈಗ ಅದೇ ತರ ಎ ಟು ದಿ ಪವರ್ ಆಫ್ ಎನ್ ಅಂತ ಇದ್ರೆ ಅದನ್ನ ಹೆಂಗ್ ಬರೀಬಹುದು? 1 by a to the power minus n ಅಂತ ಬರೀಬಹುದು. ಕ್ಲಿಯರಾ? ಒಟ್ಟಿಗೆ ನೆಗೆಟಿವ್ ಇದ್ರೆ ಅದನ್ನ ಪಾಸಿಟಿವ್ ಹೆಂಗ್ ಮಾಡ್ಬೇಕಂತಂದ್ರೆ ಯು ಜಸ್ಟ್ ಟೇಕ್ ದ ರೆಸಿಪ್ರೋಕಲ್ಸ್ ಅಷ್ಟೇ. ಆಲ್ಸ್ ನಿಮ್ಗೆ ಬರೀ ಒಂದೇ ನಂಬರ್ ತರ ಇರುತ್ತಲ್ಲ ನೋಡಿ, a by b ತರ ಇರುತ್ತೆ. a by b ಹೋಲ್ ಟು ದಿ ಪವರ್ ಆಫ್ ಮೈನಸ್ k ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಇದನ್ನ ಹೌ ಟು ಮೇಕ್ ದಿಸ್ ಆಸ್ ಪಾಸಿಟಿವ್? ಟೇಕ್ ದ ರೆಸಿಪ್ರೋಕಲ್.
ಎ ಬೈ ಬಿ ಇರೋದನ್ನ ಏನ್ ಬರ್ಕೋಬೇಕು, ಇ ಬೈ ಎ ಬರ್ಕೋಬೇಕು, ಹೋಲ್ ಟು ದಿ ಪವರ್ ಕೆ ಮಾಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ನೋಡಿ ನಿಮ್ಗೆ ಹಿಂಗಿರುತ್ತೆ, ಈಗ 1/2 ಹೋಲ್ ಟು ದಿ ಪವರ್ -2 ಅಂತ ಇರುತ್ತೆ. ಇದಕ್ಕೆ ಆನ್ಸರ್ ಏನು ಅಂತ ನೀವು ಸಿಂಪ್ಲಿಫೈ ಮಾಡಬೇಕು. ಇದನ್ನ ಹೆಂಗ್ ಸಿಂಪ್ಲಿಫೈ ಮಾಡ್ತೀರಾ ಅಂದ್ರೆ ನೋಡಿ, ಇಲ್ಲಿ ನೆಗೆಟಿವ್ ಇದೆ, ಪವರ್ ಅಲ್ಲಿ ನೆಗೆಟಿವ್ ಇದೆ, ಪವರ್ ಅಲ್ಲಿ ನೆಗೆಟಿವ್ ಚೇಂಜ್ ಮಾಡ್ಬೇಕಾಗುತ್ತೆ. ಇದನ್ನ ರೆಸಿಪ್ರೋಕಲ್ ತಗೊಳ್ಳಿ. 1/2 ಗೆ ರೆಸಿಪ್ರೋಕಲ್ ಏನು 2 ಆಗುತ್ತೆ. ಒನ್ಸ್ ನೀವು ರೆಸಿಪ್ರೋಕಲ್ ತಗೊಂಡ ತಕ್ಷಣ ಪವರ್ ನ ಏನ್ ಮಾಡ್ಬೇಕು, ಪಾಸಿಟಿವ್ ಮಾಡ್ಕೊಂಡ್ಬಿಡ್ಬೇಕು. ಸೊ -2 ಇದೆ ಏನಾಯ್ತು, +2 ಆಗೋಯ್ತು. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 4. ಸೊ ಇಲ್ಲಿ ಅದೇ ತರ ಇಲ್ಲಿ ಹೆಂಗ್ ಮಾಡ್ತೀವಿ ಅಂತ ಅಂದ್ರೆ ನೋಡಿ, ಬೇಸಸ್ ಸೇಮ್ ಇದ್ದಾಗ ಅಂದ್ರೆ ಈಗ 3 ಟು ದಿ ಪವರ್ 4 ಇರುತ್ತೆ ಡಿವೈಡ್ ಬೈ ಇದಕ್ಕೆ ಎಕ್ಸಾಂಪಲ್ ಕೊಡ್ತೇನೆ 3 ಟು ದಿ ಪವರ್ 4 ಇರುತ್ತೆ, ಈಗ 3 ಟು ದಿ ಪವರ್. ಇದನ್ನ ಹೆಂಗ್ ಸಿಂಪ್ಲಿಫೈ ಮಾಡ್ತೀರಾ ಅಂತಂದ್ರೆ ನೋಡಿ, ಫಸ್ಟ್ ಆಲ್ವೇಸ್ ನೀವು ಪಾಸಿಟಿವ್ ಇಡಕ್ಕೆ ಟ್ರೈ ಮಾಡಿ ಪವರ್ನ. ಓಕೆ, ಸೊ ಈಗ ಮ್ಯಾಲ್ ಜಾಸ್ತಿ ಇದೆ, ಮೇಲ್ಗಡೆ ಜಾಸ್ತಿ ಇದ್ರೆ ಇದನ್ನೇ ಮೇಲ್ಗಡೆ ತಗೊಂಡೋಗಿ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಇದು 3 ಟು ದಿ ಪವರ್ 4 ಇಂಟು 3 ಟು ದಿ ಪವರ್ -2 ಆಗುತ್ತೆ. 1/3 ಪವರ್ 2 ಏನಿದೆ ಕೆಳಗಡೆ ಇರೋದು ಅದು ಮೇಲ್ಗಡೆ -2 ಆಗುತ್ತೆ. ಇದನ್ನ ಹೆಂಗ್ ಬರ್ಕೋತೀವಿ, ಆಕ್ಚುಲಿ 3 ಟು ದಿ ಪವರ್ 4 -2 ವಿಚ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 9 ಅಂತ ಬರ್ಕೋತೀವಿ. ಕ್ಲಿಯರಾ? ಸೊ ಇದು ಲಾಜಿಕ್. ಹೆಂಗ್ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಕೋಬಹುದು ಸರ್, ಇದನ್ನ ಅಪ್ಲೈ ಮಾಡ್ಲೇಬೇಕಂತ ಏನಿಲ್ಲ, ಯಾವ ತರ ಆದ್ರೂ ಬೇಕಾದ್ರೆ ಮಾಡಿ. ಈಗ ನಿಮ್ಗೆ ಹಿಂಗಿರುತ್ತೆ ನೋಡಿ, 2 ಡಿವೈಡ್ ಬೈ ಗೊತ್ತಾಗುತ್ತಲ್ಲ. ಸೊ ಇದು ಬೇಸಿಕ್ ಕ್ಲಾಸ್ ಇಷ್ಟಿದೆ. ಟು ದಿ ಪವರ್ ಆಫ್ ಎಂ ಇದೆ, ಲಾಸ್ ಪವರ್ ಆಯ್ತು. ಸೊ ಆಲ್ಮೋಸ್ಟ್ ಇಷ್ಟೇ ಪ್ರಾಸೆಸ್. ಇಷ್ಟಲ್ಲಿ ನಿಮ್ಗೆ ಎಲ್ಲಾನು ಕವರ್ ಆಗುತ್ತೆ ಅಂತ ಪ್ರಕಾರ. ಇಲ್ಲ ಇನ್ನೂ ಒಂದು ನಿಮ್ಗೆ ಇನ್ನೊಂದು ನಾವು ಬಂದ್ಬಿಟ್ಟು ಎ ಇಂಟು ಬಿ ಹೋಲ್ ಪವರ್ ಎನ್ ಇದ್ರೆ ನಾವು ಇನ್ನೊಂದು ಸ್ಪ್ಲಿಟ್ ಮಾಡ್ಕೋಬಹುದು, ಎ ಪವರ್ ಎನ್ ಇಂಟು ಬಿ ಪವರ್ ಎನ್ ಅಂತ ಸ್ಪ್ಲಿಟ್ ಮಾಡ್ಕೋಬಹುದು ಅಂತ. ಮತ್ತಿನ್ನೊಂದು ಸಪೋಸ್ ಡಿವೈಡ್ ಅಲ್ಲೂ ಕೂಡ ಹಿಂಗಿದ್ರೆ, ಅಥವಾ ಎ ಪವರ್ ಎನ್ ಇರುತ್ತೆ ಬಿ ಪವರ್ ಎನ್ ಇರುತ್ತೆ, ಇದನ್ನು ನಾವು ತಗೋಬಹುದು ಎ ಬೈ ಬಿ ಹೋಲ್ ಪವರ್ ಎನ್ ಅಂತ ಬರ್ಕೋಬಹುದು. ಸೊ ದೀಸ್ ಆರ್ ಆಲ್ ದ ಲಾಸ್. ಸೊ ಇಷ್ಟು ನಿಮಗೆ ಬೇಸಿಕ್ ಲಾಸ್ ಎಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್. ತುಂಬಾ ಸಿಂಪ್ಲಿಫಿಕೇಶನ್ಸ್ ಮಾಡ್ಬೇಕಾದ್ರೆ ಯೂಸ್ ಮಾಡಿರ್ತೀವಿ. ಅಂಡ್ ದಿಸ್ ಲಾ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ದಿಸ್ ಒನ್. ಇದೇನಾಗುತ್ತೆ ಅಂತಂದ್ರೆ ನೋಡಿ, ಎ ಟು ದಿ ಪವರ್ ಆಫ್ ಎಂ ಇರುತ್ತೆ, ಹೋಲ್ ಟು ದಿ ಪವರ್ ಆಫ್ ಎನ್ ಇರುತ್ತೆ. ಇದನ್ನ ನಾವೇನ್ ಮಾಡ್ಬೋದು ಅಂತಂದ್ರೆ ಹೋಲ್ ಪವರ್ ಎನ್ ಇದ್ದಾಗ ಅದನ್ನ ಮಲ್ಟಿಪ್ಲೈ ಮಾಡೋದು, ಎ ಟು ದಿ ಪವರ್ ಆಫ್ ಎಂ ಇಂಟು ಎನ್ ಮಾಡ್ಬೋದು. ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ, ಈ ಎನ್ ನ ಎಂ ಗೆ ಪವರ್ ಹಾಕ್ಬಿಡ್ತೀರಾ. ಎಂ ಗೆ ಪವರ್ ಹಾಕಂಗಿಲ್ಲ, ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಆತರ. ಸೊ ವಿ ಕ್ಯಾನ್ ಜನರಲೈಸ್ ದಿಸ್ ಅಂದ್ರೆ ಎ ಟು ದಿ ಪವರ್ ಆಫ್ ಎಂ ಇರುತ್ತೆ, ಹೋಲ್ ಟು ದಿ ಪವರ್ ಆಫ್ ಎನ್ ಇರುತ್ತೆ, ಹೋಲ್ ಟು ದಿ ಪವರ್ ಆಫ್ ಪಿ ಇರುತ್ತೆ ಅಂತ ಅನ್ಕೊಳ್ಳಿ. ಇದನ್ನ ಹೆಂಗ್ ಬರೀತೀರಾ ನೀವು, ಎ ಟು ದಿ ಪವರ್ ಆಫ್ ಪವರ್ 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 ಇದ್ರೆ ಅದನ್ನ ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ಬೋದು. ಎ ಟು ದಿ ಪವರ್ ಆಫ್ ಎಂ ಇಂಟು ಎನ್ ಇಂಟು ಪಿ ಅಂತ ಬರೀಬಹುದು. ಸೊ ಇದು ಸಿಂಪ್ಲಿಫಿಕೇಶನ್ಸ್. ಅಂದ್ರೆ ಈಗ ನಮಗೆ 1/2 ಕೊಡ್ತಾನೆ, ಹೋಲ್ ಟು ದಿ ಪವರ್ ಆಫ್ -2 ಕೊಡ್ತಾನೆ, ಹೋಲ್ ಟು ದಿ ಪವರ್ ಆಫ್ 2 ಕೊಡ್ತಾನೆ, ಹೋಲ್ ಟು ದಿ ಪವರ್ ಆಫ್ 2 ಕೊಡ್ತಾನೆ. ಇದಕ್ಕೆ ಆನ್ಸರ್ ಏನು? Can you simplify this? One by 2 to the power of 8.
ಹೆಂಗ್ ಮಾಡ್ಬೇಕು ಈಗ? ಫಸ್ಟ್ ನೀವ್ ಏನ್ ಮಾಡ್ಬೇಕು, ಇದನ್ನ ಫಸ್ಟ್ ಅಂದ್ರೆ ನಿಮ್ಗೆ ಬಾರ್ಡ್ ಮಾಸ್ ರೂಲ್ ತರ ಅಪ್ಲೈ ಮಾಡ್ಬೇಕು. ಫಸ್ಟ್ ಬ್ರಾಕೆಟ್ಸ್ ನ ಅಪ್ಲೈ ಮಾಡ್ಕೊಂತ ಹೋಗ್ಬೇಕು ಅನ್ನೋದು. ಸೊ ಏನಾಗುತ್ತೆ, 1/2 ಹಂಗಾದ್ರೂ ಮಾಡಿ, ಇಲ್ಲಾಂದ್ರೆ ಮಲ್ಟಿಪ್ಲೈ ತರ ಆದ್ರೂ ಮಾಡಿ. ಇದನ್ನ ಹೆಂಗ್ ಬರ್ಬೋದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ 1/2 ಹೋಲ್ ಟು ದಿ ಪವರ್ -8 ಆಯ್ತು. ಅವಾಗ ಹೇಳ್ದಂಗೆ ಮಲ್ಟಿಪ್ಲೈ ಮಾಡಿದ್ರೆ -2 ಇಂಟು -2 ಇಂಟು 2 -8 ಆಗುತ್ತೆ. ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡೋದು ಹೇಗೆ? +8 ಆಗುತ್ತಲ್ವಾ? ಸಾರಿ +8, ಸಾರಿ +8. ಸೊ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡೋದು ಹೇಗೆ? ಇದನ್ನ 2 ನ ಅಷ್ಟೇ, ಏನಿಲ್ಲ, ಪ್ಲಸ್ ಆಲ್ರೆಡಿ ಪ್ಲಸ್ ಇರೋದ್ರಿಂದ ನೀವು ಇದನ್ನ 1/2 ಅಂತ ಬರ್ಕೋಬಹುದು. 1/2 ಏನಾಗುತ್ತೆ? 256. 1/2 ಆಗುತ್ತೆ. ಈ ತರ ಕ್ಲಾಸ್ಗಳನ್ನ ನೀವು ನೋಡ್ಬೇಕು. ಮತ್ತೆ ಇದ್ರ ಜೊತೆಗೆ ನೀವು ಏನ್ ನೋಡ್ಬೇಕಂತ ಅಂದ್ರೆ 2 ಪವರ್ದು ಟೇಬಲ್ಗಳು ಗೊತ್ತಿರ್ಬೇಕು ನಿಮಗೆ. ಇದು ವೆರಿ ಇಂಪಾರ್ಟೆಂಟ್. ತುಂಬಾ ಕಡೆ ಅದು ಕ್ವಶನ್ಸ್ ನಿಮಗೆ ಕೇಳೋದ್ರಿಂದ 2 ಪವರ್ 0 ಏನಾಗುತ್ತೆ? 1 ಆಗುತ್ತೆ. 2 ಪವರ್ 1 2 ಆಗುತ್ತೆ. 2 ಪವರ್ 2 4 ಆಗುತ್ತೆ. 2 ಪವರ್ 3 8. 2 ಪವರ್ 4 16. 2 ಪವರ್ 5 32. 2 ಪವರ್ 6 64. 2 ಪವರ್ 7 128. 2 ಪವರ್ 8 256. 2 ಪವರ್ 9 512. 2 ಪವರ್ 10 1024. ಮತ್ತೆ 2 ಪವರ್ 11 ಏನಾಗುತ್ತೆ? ಇಂಟು 2 ಮಾಡಿ ಅಷ್ಟೇ, 2040 ಅಷ್ಟೇ ಆಗುತ್ತೆ, 48. ಸೊ ಲೈಕ್ ವೈಸ್ ಹಿಂಗೆ ಹೋಗ್ತಾ ಇರುತ್ತೆ. 2 ಪವರ್ ಟೇಬಲ್. ಮತ್ತೆ ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ವಿಷಯ ಏನ್ ಗೊತ್ತಿರ್ಬೇಕಂದ್ರೆ ಸ್ಕ್ವಯರ್ ರೂಟ್ಸ್, ಕ್ಯೂಬ್ ರೂಟ್ಸ್ ಮಸ್ಟ್ ನಿಮಗೆ ಗೊತ್ತಿರ್ಬೇಕು. ಏನು ಸ್ಕ್ವಯರ್ ರೂಟ್ಸ್? ಸ್ಕ್ವಯರ್ ರೂಟ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹೇಳ್ತಾ ಹೋಗಿ. 1ಗೆ ಏನು? 1 ಬರುತ್ತೆ ಸ್ಕ್ವಯರ್ ರೂಟ್, ಐ ಮೀನ್ ಸ್ಕ್ವಯರ್ ರೂಟ್ ಆಫ್ 1. ನೆಕ್ಸ್ಟ್ 2ಗೆ ಏನ್ ಬರುತ್ತೆ? 4. 3ಗೆ 9. 4ಗೆ 16. ಸೊ ನೋಡ್ಕೋಬೇಕೆಲ್ರು. ಸೊ 5ಗೆ 36. 7ಗೆ 49. 8ಗೆ 64. 9ಗೆ 81. 10ಗೆ 100. ಓಕೆ. ಸೊ ಅಂಡ್ ಆಲ್ಸೋ 11ಗೆ 20 ವರೆಗೂ ಮಸ್ಟ್ ನಮಗೆ ಗೊತ್ತಿರಲೇಬೇಕು, 121. 12ಗೆ 144. 13ಗೆ 169. ಸೊ 14ಗೆ ಎಷ್ಟಾಗುತ್ತೆ? 196. 15ಗೆ 25. 17ಗೆ 16 sir. 16. 56. Yes sir. 56. 17ಗೆ 289 ಅನ್ಸುತ್ತೆ ಪ್ರಾಬ್ಲಿ. 18ಗೆ 324. Yes sir. 324. 361. 400 ಆಗುತ್ತೆ. ಇವರು ಟೇಬಲ್ ನಿಮಗೆ ತಿಳ್ಕೊಳ್ಳಬೇಕು. ಸೊ ಇದ್ರ ಜೊತೆಗೆ ನಿಮಗೆ ಕ್ಯೂಬ್ ರೂಟ್ಸ್ ಕೂಡ ನಿಮಗೆ ಗೊತ್ತಿರಬೇಕು. ಅಟ್ಲೀಸ್ಟ್ ನಿಮ್ಗೆ ಕ್ಯೂಬ್ ರೂಟ್ಸ್ ಜಾಸ್ತಿ ಕೇಳಿಲ್ಲ ಅಂತಂದ್ರೂ ಕೂಡ ಅಟ್ಲೀಸ್ಟ್ ಒಂದು 10 ವರ್ಗಾದ್ರೂ ಗೊತ್ತಿರ್ಬೇಕು. ಸೊ ಹೇಳಕ್ ಟ್ರೈ ಮಾಡ್ತೀರಾ? ಕ್ಯೂಬ್ ರೂಟ್ಸ್ ಹೇಳಿ ನೋಡೋಣ.
ಎಷ್ಟು ಗೊತ್ತು ಅಷ್ಟು ಹೇಳಿ. 1 ಕ್ಯೂಬ್ಗೆ ಏನಾಗುತ್ತೆ? 1 1ಗೆ 1, 2ಗೆ 8, 3ಗೆ 27 27, 4ಗೆ 54 5ಗೆ 125 ನೆಕ್ಸ್ಟ್ ಯಾವ್ದಪ್ಪ? 6 6ಗೆ 216 216, 7ಗೆ 343 ತುಂಬಾ ಇಂಪಾರ್ಟೆಂಟ್ 343. ಸೊ 8ಗೆ 512 512, 9ಗೆ 729 720, 10ಗೆ 1000. ಸೊ ಅಟ್ಲೀಸ್ಟ್ ಇಷ್ಟು ಗೊತ್ತಿಲ್ಲ ನಿಮಗೆ 10 ಸೊ ಇಷ್ಟು ಲಾಸು ಮತ್ತೆ ಇವೆಲ್ಲ ಗೊತ್ತಿದೆ ಅಂತಂದ್ರೆ ಆಕ್ಚುಲಿ ಇದು ಏನಂತಂದ್ರೆ ಸರ್ಡ್ಸ್ ಬಗ್ಗೆನೂ ಇಲ್ಲಿ ಕ್ವಶನ್ಸ್ ಬರ್ತವೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಸರ್ಡ್ಸ್ ಮಾಡ್ತೀನಿ, ಬೇಸಿಕ್ಸ್ ಎರಡು ಒಂದೇ ತರ. ಯಾಕಂದ್ರೆ ಸರ್ಡ್ ಅಲ್ಲೂ ಕೂಡ ನಿಮಗೆ ಪವರ್ 1/2 ಬರುತ್ತೆ. ಸೊ ಅಲ್ಲೂ ಸೇಮ್ ಕಾನ್ಸೆಪ್ಟ್ಸ್ ಅಪ್ಲೈ ಆಗುತ್ತೆ. ಸೊ ಈಗ ಇನ್ನೇನಿಲ್ಲ, ಇಷ್ಟೇ ಲಾಸ್, ಇನ್ನೇನಿಲ್ಲ. ಇದ್ರ ಮೇಲೆ ಕ್ವಶನ್ಸ್ ಯಾವ ತರ ಕೇಳ್ತಾರೆ ಅಂತ ನೋಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗೋಣ ಅಷ್ಟೇ. ದರ್ ಇಸ್ ನಥಿಂಗ್ ಇನ್ ಇಟ್. ಸೊ ಇಷ್ಟು ಕ್ಲಿಯರ್ ಇದೆ ಅಂತ ಅನ್ಕೊಂತೀನಿ. ಓಕೆ, ಸೊ ಬೇಸಿಕ್ ಇಂದ ಹೋಗ್ತಾ ಹೋಗೋಣ ಎಲ್ಲಾ ಕ್ವಶನ್ಸ್ಗಳನ್ನು. ಸೊ ಓಕೆ, ಸೊ ಕ್ವಶನ್ಸ್ ಹೇಳ್ತಾ ಹೋಗ್ತೀನಿ, ನೀವು ಹಂಗೆ ಸಾಲ್ವ್ ಮಾಡ್ಕೊಂತ ಹೋಗಿ. ಓಕೆನಾ? ಏನ್ ಲಾಸ್ಗಳಿದಾವೆ, ಲಾಸ್ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂತ ಹೋಗಿ. ದಿಸ್ ಇಸ್ ದ ಫಸ್ಟ್ ಕ್ವಶನ್. ಮತ್ತೆ ಇನ್ನೊಂದು ಲಾ ಹೆಂಗಪ್ಪ ಅಂತಂದ್ರೆ ನೋಡಿ, ಈ ತರನೂ ಬರೀಬಹುದು. ಈಗ a⁴ m/n ಅಂತ ಇದೆ. ಹೆಂಗ್ ಬರ್ಕೋಬಹುದು ಅಂದ್ರೆ ನಾವು a⁴m ಅಂತ ಬರ್ಕೊಂಡು whole⁴1/n ಅಂತ ಬರೀಬಹುದು. ಅದೇ ಲಾಜಿಕ್. ಮತ್ತೆ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇವೆರಡು ಪವರ್ ಇದ್ರೆ ಮಲ್ಟಿಪ್ಲೈ ಮಾಡ್ಬೋದು, m/n ಆಗುತ್ತೆ. ಸೊ ಇದು ಒಂದು ಆ ತರನೇ ಎಲ್ಲ ಒಂದೇ ಜನರಲೈಸ್ ಮಾಡಿದ್ರೆ ಎಲ್ಲ ಒಂದೇ ತರನೇ ಬರ್ತಾರೆ. ನೋಡ್ಕೊಳ್ಳಿ ಅಷ್ಟೇ. ಈ ಲಾಜಿಕ್ ನ ಅಪ್ಲೈ ಮಾಡಿ. 4 sir. Option 3. ಹೇಗ್ ಮಾಡಿದ್ರಿ? ಸೊ 8⁴ ನಾವು 64. 8 ಇಲ್ಲಾಂದ್ರೆ ಇದನ್ನ ಹಿಂಗೂ ಬರಿಬಹುದು. ಇದನ್ನ ಇದೇ ತರ ಬರಿಬೇಕು ಅಂತ ಏನಿಲ್ಲ. ಹಿಂಗೆ 8⁴1/n ಬರ್ದು ಆದ್ಮೇಲೆ ಪವರ್ಗೆ ಹೆಂಗ್ ಬರೋದು ಅಂತ ಬರ್ತೀನಿ. ಇದನ್ನ ಏನ್ ಬರ್ಕೋತೀನಿ? 8⁴1/3 ಅಂತ ಬರ್ಕೋತೀನಿ ಪವರ್. ಸೊ ಇದು ಕ್ಯೂಬ್ ರೂಟ್. 8ಗೆ ಕ್ಯೂಬ್ ರೂಟ್ ಎಷ್ಟಿದೆ? 2 ಇತ್ತು. ಸೊ 2⁴2. ಓಕೆ, ಇಲ್ಲಾಂದ್ರೆ ನೀವು 8 ಸ್ಕ್ವೇರ್ ಮಾಡಿ ಅದಕ್ಕೆ ಕ್ಯೂಬ್ ರೂಟ್ ಮಾಡಿದ್ರು ಕೂಡ ನಿಮ್ಗೆ ಆನ್ಸರ್ ಬರುತ್ತೆ. 8 ಸ್ಕ್ವೇರ್ ಎಷ್ಟಾಗುತ್ತೆ? 64. ಯಾವ್ದಕ್ಕೆ 64ಗೆ ಕ್ಯೂಬ್ ರೂಟ್ ಏನು? 4. ಹಂಗಾದ್ರೆ ಆನ್ಸರ್ ಬರುತ್ತೆ. No. So the simplified form of 16⁵3/2 plus 16⁻³ See, the basic logic in this chapter is you make either the base sum or the power sum. It's a logic. Base will have power sum. But one thing you must note is ಇಲ್ಲಿ ಇಂಟು ಇದೆಯಾ ಪ್ಲಸ್ ಇದೆಯಾ, ಅದು ತುಂಬಾ ವೆರೈಡ್ ಆಗುತ್ತೆ. ತುಂಬಾ ಸರಿ ನಾವು ಇಂಟು ಅಂತ ಅನ್ಕೊಂಡ್ಬಿಡ್ತೀವಿ, ಅದು ಇಂಟು ಅಲ್ಲ. ಅದು ಓಕೆನಾ? ಹುಷಾರಾಗಿರ್ಬೇಕು. 16⁵3/2 ಇದೆ. ಸೊ ಇದನ್ನ ಹೆಂಗ್ ಮಾಡ್ತೀರಾ? ನೀವು ಆದಷ್ಟು ಬೇಸ್ ನ ಏನ್ ಮಾಡಿ ಅಂತ ಅಂದ್ರೆ ಕಡಿಮೆಗೆ ತಗೊಂಡ್ಬರಕ್ ಟ್ರೈ ಮಾಡಿ. ಯಾಕಂದ್ರೆ ಬೇಸ್ ಕಡಿಮೆ ಇದ್ದಷ್ಟು
ನಮ್ಗೆ ಇವು ಗೊತ್ತಿರ್ತವೆ 2 ಪವರ್ ಅಲ್ಲಿ ನಮ್ಗೆ 10 ವರೆಗೂ ಗೊತ್ತಿರುತ್ತೆ. ಹಾಗಾಗಿ ಆ 16 ತುಂಬಾ ಮಲ್ಟಿಪ್ಲೈ ಆಗುತ್ತೆ, ಕಡಿಮೆ ಮಾಡಕ್ ಟ್ರೈ ಮಾಡೋದು. ಹೆಂಗ್ ಮಾಡ್ಕೊತಿರೋದನ್ನ 2 ಪವರ್ ಅಲ್ಲಿ ಬರ್ಕೋಬಹುದಾ? ಈಗ 16 ಏನಂತ ಬರ್ಕೋಬೋದಾ? ಈಗ 4 ಅಲ್ಲಿ ಬರ್ಕೋಬೋದಾ? 4 ಸ್ಕ್ವೇರ್ ಅಂತ ಬರ್ಕೋಬೋದಾ? 2 to the power of 4 ಬರೀಬೇಕು. 2 to the power of 4 ಬರ್ಕೋಬಹುದು ಅಥವಾ 4 ಸ್ಕ್ವೇರ್ ಬರ್ಕೋಬಹುದು. ಇದನ್ನ 4 ಸ್ಕ್ವೇರ್ ಬರ್ಕೊಂಡ್ರೆ ಈಗ ಏನಾಗುತ್ತದು? ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. 16 ಸಾರಿ ಅದನ್ನ ಏನ್ ತಗೊಳ್ಳೋದು? 4 ಸ್ಕ್ವೇರ್ ಹೋಲ್ ಟು ದಿ ಪವರ್ 3/2 ಇದೆ, ಪ್ಲಸ್ ಅಲ್ಲೂ ಕೂಡ 4 ಸ್ಕ್ವೇರ್ ಹೋಲ್ ಟು ದಿ ಪವರ್ -3/2 ಇದೆ. ನೋಡಿ ಇದು ನ್ಯೂಮರೇಟರ್ ಇದ್ದಂಗೆ ಇದು, ಓಕೆನಾ? ಸೊ ಇದು ಡಿನಾಮಿನೇಟರ್. ಈ 2 ಕ್ಯಾನ್ಸಲ್, ಈ 2 ಕ್ಯಾನ್ಸಲ್. ಸೊ ಏನಾಗುತ್ತೆ? 4 ಕ್ಯೂಬ್ ಆಗುತ್ತೆ. ಇಲ್ಲಿ 4 ಕ್ಯೂಬ್ ಪ್ಲಸ್ 4 ಟು ದಿ ಪವರ್ ಆಫ್ -3. ಸೊ ಇದನ್ನ ಹೆಂಗ್ ಸಿಂಪ್ಲಿಫೈ ಮಾಡ್ತೀರಾ? 4 ಕ್ಯೂಬ್ ಎಷ್ಟು? 4 64 ಪ್ಲಸ್ ನೋಡಿ ಇದನ್ನ ಈ 4 ಕ್ಯೂಬ್ 64 ಬಂದ್ರೆ 4 ಟು ದಿ ಪವರ್ -3 ಏನ್ ಬರುತ್ತೆ ಅಂದ್ರೆ ರೆಸಿಪ್ರೋಕಲ್ ಆಗುತ್ತೆ ಅಷ್ಟೇ. ಹೇಳಿದ್ನಲ್ಲ ಅವಾಗಲೇ ರೆಸಿಪ್ರೋಕಲ್ ಆಗುತ್ತೆ. ಏನ್ ಆನ್ಸರ್ ಬರುತ್ತೆ? 4 ಕ್ಯೂಬ್ 4 ಪವರ್ -3 LCM ತಗೊಳ್ಳಿ ಅಷ್ಟೇ. ಟೇಕ್ ದಿ LCM. ಅವಾಗ ಏನಾಗುತ್ತೆ? 64 × 64 ಎಷ್ಟು ಬರುತ್ತೆ? ಸೊ 64 × 64 ಸೊ 16 ಸೊ 1 25 ಸೊ 24 ಒಂದು ನಿಮಿಷ. ಸೊ 6 4 24 2 ಅಲ್ಲ 36 2 4096 ಬರುತ್ತೆ. 4096 ಪ್ಲಸ್ 1 ಆಗುತ್ತೆ. 4096 ಪ್ಲಸ್ 1/64 ಆಗುತ್ತೆ. ಇಟ್ಸ್ ಈಕ್ವಲ್ ಟು 4097/64 ಆಗುತ್ತೆ. ಸೊ ಆಪ್ಷನ್ ಸಿಂಪಲ್ ಇದೆ, ಮಾಡಿ. ಸೊ ಅವಾಗಲೇ ಹೇಳಿದಂಗೆ 16 ಏನಂತ ಬರ್ಕೋಬಹುದು? 16 ಕ್ಯಾನ್ ಬಿ ರಿಟನ್ ಆಸ್ 2 ಪವರ್ 4 ಆದ್ರೂ ಬರ್ಕೊಳ್ಳಿ, ಅಥವಾ 2 ಪವರ್ 4 ಬರ್ಕೊಳ್ಬೇಕ. ಯಾಕಂದ್ರೆ ಇಲ್ಲಿ ಡಿನಾಮಿನೇಟರ್ ಏನಿದೆ, ಇಲ್ಲಿ 4 ಇದೆ ಪವರ್ ಅಲ್ಲಿ. ಸೊ ಹಾಗಾದ್ರೆ 4 ಕ್ಯಾನ್ಸಲ್ ಮಾಡೋ ತರ ಮಾಡ್ಕೊಳ್ಳಿ. ಸೊ 2 ಪವರ್ 4 ಇಂಟು 3 2 ಕ್ಯೂಬ್ is 8. .01024 whole power 5 is equal to ಅಂತ ಕೊಟ್ಟಿದ್ದಾರೆ. ಆನ್ಸರ್ ಏನಾಗುತ್ತೆ? ಹುಷಾರಾಗಿರ್ಬೇಕಾಗುತ್ತೆ. ಆಪ್ಷನ್ ಸಿ ಸರ್ 0.4. 0.4 ಬರುತ್ತೆ. ಆಪ್ಷನ್ 2 ಸರ್ 0.04. ನಿಮ್ಗೆ ಈಗ
2 ಪವರ್ 10 ಗೊತ್ತಲ್ಲ ನಿಮ್ಗೆ ಎಷ್ಟಿದೆ? 2 ಪವರ್ 10 1024 ಅಲ್ಲಿ 1024 ಬಂದಿದೆ. ನೆಕ್ಸ್ಟ್ ಇದನ್ನ ನೀವು ಹೆಂಗ್ ಬರ್ಕೋಬಹುದು? 2 ಸ್ಕ್ವೇರ್ ಹೋಲ್ ಟು ಪವರ್ ನಿಮಗೆ 4 ಪವರ್ 5 ಆಗುತ್ತೆ. ಯಾಕೆ ಸರ್ ಹಿಂಗೆ ಬರ್ಕೊಂಡ್ರಿ ಅಂತಂದ್ರೆ ನಮ್ಮ ಆಪ್ಷನ್ಸ್ ನಲ್ಲಿ 2 ಅಂತ ಇರೋದ್ರಿಂದ, ಸೊ ಆಪ್ಷನ್ಸ್ ಅಲ್ಲಿ 4 ಅಂತ ಅಂದ್ರೆ 4 ಪವರ್ ಅಲ್ಲಿ ಬರ್ಕೋಬೇಕಿಲ್ಲ ಅಂತ ಆಯ್ತು. 4 ಪವರ್ 5 1024 ಅಂತ. ಓಕೆನಾ? 4 ಪವರ್ 5 1024 ಅಂತ ಅಂದ್ರೆ ಅದರ ಅರ್ಥ ಈಗ 4 into 4 into 4 into 4 ಅಲ್ವಾ, equal to 1024. ಈಗ ಬಟ್ ಅಲ್ಲಿ 1024 ಇಲ್ಲ, ಏನಂತ ಇದೆ? 0.1024 ಇದೆ ಅಲ್ವಾ. ಅಂದ್ರೆ ನಾವು ಡೆಸಿಮಲ್ ನ ನಾವು ಯಾವತ್ತು ನೆನ್ಪಿಟ್ಕೊಳ್ಳಿ, ಡೆಸಿಮಲ್ ನ ಶಿಫ್ಟ್ ಮಾಡ್ಬೇಕಂತ ಅಂದ್ರೆ ಯಾವ್ದೇ ಒಂದು ಡೆಸಿಮಲ್ ನ ಶಿಫ್ಟ್ ಮಾಡ್ಬೇಕಂತಂದ್ರೆ 1024.0 ಇದೆ ಅಂತ ಅನ್ಕೊಳ್ಳಿ. ಈಗ ಇಲ್ಲಿ 1024.0 ಇಲ್ಲ, ಅದು ತುಂಬಾ ಹಿಂದೆಗಡೆ ಇದೆ. ಅಂದ್ರೆ ಎಷ್ಟು ಡೆಸಿಮಲ್ ಶಿಫ್ಟ್ ಮಾಡ್ತೀವಿ ಅಂತ ನೋಡ್ಕೊಳ್ಳಿ. 1 2 ಇಲ್ಲಿ 0 ಇದೆ, ಆಕ್ಚುಲಿ 0 ಅಂತ ಎಷ್ಟೊಂದು ಬರ್ಕೋಬಹುದು ಅಂತ ನೋಡಿ. 1 ಆಯ್ತು, ಇಲ್ಲಿಗೆ 2 ಆಯ್ತು, 3 ಆಯ್ತು, 4 ಆಯ್ತು. ಇಲ್ಲಿ ಶಿಫ್ಟ್ ಆಗಿದೆ ಅಲ್ವಾ? ಎಷ್ಟು ಶಿಫ್ಟ್ ಆಗಿದೆ ನೋಡಿ? 4 ಶಿಫ್ಟ್ ಆಯ್ತಲ್ವಾ? 4 ಶಿಫ್ಟ್ ಆದ್ರೆ ಇಲ್ಲೂ ಕೂಡ 4 ಡೆಸಿಮಲ್ಸ್ ಮುಂದೆ ಇರ್ಬೇಕು. ಅಂದ್ರೆ ಇವೆಲ್ಲಾನು ಏನಾಗ್ಬೇಕು ಇವಾಗ ಅಂದ್ರೆ 4 ನ 1 ಡೆಸಿಮಲ್ ಎಲ್ಲಾನು 4 ಮಲ್ಟಿಪಲ್ಸ್ ಇದೆ ಇಲ್ಲಿ, ಅದನ್ನ ಎಲ್ಲಾನು ಒಂದೊಂದು ಹಿಂದೆ ಶಿಫ್ಟ್ ಮಾಡ್ಕೊಂತಾವ್ ಡೆಸಿಮಲ್ ನ. ಈಗ 4.0 ಏನ್ ಬರೀಬೇಕು ನೀವು? 0.4 ಡೆಸಿಮಲ್ ಹಿಂಗೆ ಶಿಫ್ಟ್ ಮಾಡ್ಬೇಕು ಹಿಂದೆಗಡೆ. ಏನಾಗುತ್ತೆ? 0.4 ಅದನ್ನ ಮಾಡಿದ್ರೆ ನಿಮಗೆ ಏನ್ ಬರುತ್ತೆ? ಸೊ ಹಂಗಾಗಿ ಐ ಥಿಂಕ್ ತಪ್ಪಾಯ್ತಾ? ಪವರ್ 5 ಅಲ್ವಾ? ಸಾರಿ 5 ಬರುತ್ತೆ. 4 ಬರುತ್ತೆ, ಇನ್ನೊಂದು 0.4 ಬರುತ್ತೆ. ಕ್ಲಿಯರಾ? ಸೊ ವೆರಿ ಸಿಂಪಲ್. ಇಟ್ ಇಸ್ ಏನ್ ತಗೋಬಹುದು ಅಂತಂದ್ರೆ 0 ಪವರ್ 5 ಹೋಲ್ ಟು ದಿ ಪವರ್ 5 ಇದೆ. ಸ್ವಲ್ಪ ಕ್ಯಾನ್ಸಲ್ ಆಗುತ್ತೆ. ಸರ್ ನಾವು 0 ಶಿಫ್ಟ್ ಮಾಡಿರೋದು 5 ಪ್ಲೇಸ್ ಅಲ್ವಾ? ನೋಡಿ ಅದನ್ನ ಶಿಫ್ಟಿಂಗ್ ಇವಾಗ ಮಾತಾಡ್ಬಿಡೋಣ ಅಲ್ವಾ? ಎಷ್ಟು ಶಿಫ್ಟ್ ಮಾಡಿದ್ ನಾವು? 0. ಈಗ ಶಿಫ್ಟಿಂಗ್ ಎಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂತ ಫಸ್ಟ್ ತಿಳ್ಕೊಂಡ್ಬಿಡೋಣ ಅಲ್ವಾ? ಈಗ ನಮ್ಗೆ 0.2 into 0.16 ಅಂತ ಇದೆ. ಇದನ್ನ ಮಲ್ಟಿಪ್ಲೈ ಮಾಡೋದು ಹೆಂಗೆ ಹೇಳಿ? ನನಗೆ ಮಲ್ಟಿಪ್ಲೈ ಮಾಡಿ ಬರುತ್ತೆ ಆನ್ಸರ್ ನೋಡಿ. ಯೂಶಲಿ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಹೇಳಿ? ಇದನ್ನ ಫಸ್ಟ್ ನಾರ್ಮಲ್ ನಂಬರ್ ನ ಮಲ್ಟಿಪ್ಲೈ ಮಾಡ್ತೀವಿ. 0.10 ನೋಡಕ್ಕಲ್ಲ. 16 2 ಎಷ್ಟಪ್ಪ? 32. 32 ಬರ್ಕೋತೀವಿ. ಅಂದ್ರೆ 32 ಪಾಯಿಂಟ್ ಇಲ್ಲಿ ಇರುತ್ತೆ, 32.0 ಅಂತ ಇರುತ್ತೆ ಅಲ್ವಾ? ಈಗ ಫಸ್ಟ್ ಡೆಸಿಮಲ್ ಇಂದ ಈಚೆ ಎಷ್ಟು ನಂಬರ್ ಇದೆ ನೋಡ್ಬೇಕು. ಇಲ್ಲಿ 2 ಇದೆಯಾ, ಮತ್ತೆ ಇಲ್ಲಿ ಎಷ್ಟಿದೆ? 1 ಇದೆ. ಅಂದ್ರೆ ನಾವು 3 ಸರಿ ಹಿಂದೆ ಹೋಗ್ಬೇಕು. ಡೆಸಿಮಲ್ ಮುಂದೆ ಎಷ್ಟು ಡಿಜಿಟ್ ಇದೆ ನಂಬರ್ ನ ಮಲ್ಟಿಪ್ಲೈ ಮಾಡಿ ಅಷ್ಟು ನಂಬರ್ ಹಿಂದೆ ಹೋಗುತ್ತೆ. ಅಂದ್ರೆ ಇಲ್ಲಿ 0 ಇರುತ್ತೆ ಅಂತ ಅನ್ಕೊಳ್ಳಿ. 0 0 ಸ್ಕ್ವೇರ್ ಅಂತ. ಸೊ ದ ಆನ್ಸರ್ ಇಸ್, ಇದಕ್ಕೆ ಆನ್ಸರ್ ಏನು? 0.032. ಅರ್ಥ ಆಯ್ತಾ? ಚೆಕ್ ಮಾಡಿ ಕೆಲಸ ಇಲ್ಲ ಒಂದ್ಸರಿ, ಕೆಲಸ ಇದೆ. ಕರೆಕ್ಟ್ ಇದೆ ಸರ್. ಕರೆಕ್ಟ್ ಹೌದಲ್ವಾ? ಅಂದ್ರೆ ಡೆಸಿಮಲ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ ಇದೆ, ಸೊ 2ರಲ್ಲೂ ಕೌಂಟ್ ಮಾಡ್ಬೇಕು. ಸೊ ಇದರಲ್ಲಿ 2 ಇದೆ, ಇದರಲ್ಲಿ 1 ಇದೆ. ಸೊ ಟೋಟಲ್ 3 ಆಯ್ತು. 3 ಡೆಸಿಮಲ್ ಹಿಂದಕ್ಕೆ ತಗೊಂಡು ಹೋಗ್ಬೇಕು ಅದನ್ನ. ಸೊ ಈಗ 0.4 into 0.4 ಏನಾಗುತ್ತೆ?
4 4 16 ಆಗುತ್ತೆ. 16 ಪಾಯಿಂಟ್ ಇಲ್ಲಿದೆ. ಸೊ ಈಗ ಇಲ್ಲೊಂದಿದೆ, ಇಲ್ಲೊಂದಿದೆ, ಅಂದ್ರೆ 2 ಡಿಜಿಟ್ ಇಂದ ಬರಬೇಕು. 1 2 ಈಗ ಇಲ್ಲಿ ಪಾಯಿಂಟ್ ಇರಬೇಕು ಅಂದ್ರೆ 0.6 ಆಗುತ್ತೆ, ಹೌದಲ್ವಾ? ಈಗ ನಮ್ಗಿರೋದು ನೋಡಿ, ಇದನ್ನ ಮಲ್ಟಿಪ್ಲೈ ನೋಡಿ. ಈಗ 0.4 0.4 into 0.4 into 0.4 ಟೈಮ್ಸ್ ತಗೊಳ್ಳಿ. ಈಗ ಎಷ್ಟಾಗುತ್ತೆ ತರ ಅಂದ್ರೆ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 1024 ಅಂತ ಗೊತ್ತಿದೆ. 4 4 5 is 1024 ಅಲ್ವಾ? 1024 ಬರುತ್ತೆ ಅಲ್ವಾ? ಪಾಯಿಂಟ್ ಇಲ್ಲಿ ಈಗ ಎಷ್ಟಿದಾವೆ? 5 ಇದಾವಲ್ವಾ? 4 5 5 ಶಿಫ್ಟ್ ಮಾಡಿ. 1 2 3 ಮೂರಲ್ಲಿಗೆ 1 2 4 5 ಓಕೆನಾ? ಎಷ್ಟಾಯ್ತು? 0.014 ಕಟ್ ಆಗಿದೆ. 0.010 ಕಟ್ ಆಯ್ತು. 0.4 ಅರ್ಥ ಆಯ್ತಾ? 4 ಶಿಫ್ಟ್ ಆದ್ರೆ 0.1 ತರ ಬರುತ್ತೆ. ಡೆಸಿಮಲ್ ಮಲ್ಟಿಪ್ಲಿಕೇಶನ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರ? ಅರ್ಥ ಆಗಿದೆಯಾ ಡೆಸಿಮಲ್ ಮಲ್ಟಿಪ್ಲಿಕೇಶನ್? ಏನಿಲ್ಲ ಇಷ್ಟೇ. ಶಿಫ್ಟ್ ಮಾಡೋದು ಹೆಂಗೆ ಅಂತ ನೀವು ಕರೆಕ್ಟ್ ಮಾಡ್ಕೊಂತ ಹೋಗಿ ಅಷ್ಟೇ. ಆಯ್ತು ನೋಡಿ. So the question is 16 to the power of 0.6 into 2 power 0.36. ನೋಡಿ, ನಾನು ಮುಂಚೆನೆ ಹೇಳ್ದಂಗೆ, ಸೊ ಆಲ್ವೇಸ್ ನೀವೇನ್ ಮಾಡ್ಬೇಕಾಗುತ್ತೆ ಅಂತ, ಯು ಕೀಪ್ ದ ಐದರ್ ಬೇಸ್ ಸೇಮ್ ಆರ್ ದ ಪವರ್ ಸೇಮ್. ಆ ತರ ನೋಡ್ಬೇಕಾಗುತ್ತೆ. ಬೇಸ್ ಸೇಮ್ ಮಾಡ್ಬೋದಾ ಅಂತ ಅಂದ್ರೆ ಎಸ್ ಮಾಡ್ಬೋದು, ಯಾಕಂದ್ರೆ 2 ಪವರ್ ಅಲ್ಲಿ ಬರುತ್ತೆ, 16 ಬರುತ್ತಲ್ವಾ? ಸೊ ಹಿಂಗ್ ಮಾಡ್ತೀರಾ ಅದನ್ನು, ರೈಟ್? 16 power 0.16 is 2 to the power ಎಷ್ಟು? 4 Yes, to sir. the power of 4 into this 0.16 into 2 to the power 0.36, so which is equal to 2 to the power of 4 into 0.16 64 ಎಷ್ಟಾಗುತ್ತೆ? 64. 64 ಅಂದ್ರೆ ಎಷ್ಟು ಡೆಸಿಮಲ್ ಆಯ್ತು? 2 ಇರೋದು. 2 ಅಂತಂದ್ರೆ ನಿಮ್ಗೆ ಏನ್ ಬರುತ್ತೆ? 0.64. 4 into 64 ಬರುತ್ತೆ. ಇಲ್ಲಿ ಡೆಸಿಮಲ್ ಗಿಂತ ಮುಂಚೆ ಯಾವುದು ಇಲ್ಲ, 0 ಇರೋದು ಬಿಟ್ಬಿಡ್ಬೇಕು. ಇಲ್ಲಿ 2 ಡೆಸಿಮಲ್ ಇದೆ. 1 2 0.64 ಆಗುತ್ತೆ. ಸೊ ಇಂಟು 2 to the power 36. So bases same ಆಯ್ತು. We can add up the powers, right? So 2 to the power 0.64 plus 0.36 gives you 1, right? So 2 to the power of 1, 2 to the power of 1 is so option is so ಅದೇ ಲಾಜಿಕ್ ಮಾಡಿ ಲಾಜಿಕ್.
Sir, option A 4. ಹೇಗೆ ಮಾಡಿದ್ರಿ 4 ಪವರ್ ಕನ್ವರ್ಟ್ ಮಾಡಿದ್ರಾ ಇದನ್ನ ಹೆಂಗ್ ಬರ್ಬೋದ್ರಾ ಈಗ ನಿಮ್ಗೆ 256 2 ಪವರ್ 8 ಅಂತ ಬರುತ್ತೆ ಅಂದ್ರೆ 4 ಪವರ್ ಇದರಲ್ಲಿ ಎಷ್ಟು ಬರುತ್ತೆ 4 ಅಲ್ಲಿ ಬರುತ್ತೆ 4 ಪವರ್ 4 256 ಆಗುತ್ತೆ Sir, ನೀವು 16 2 ಪವರ್ number ku. ಏನಾಯ್ತು 16 square. 16 ಸ್ಕ್ವೇರ್ ಹಾಕೊಂಡ್ರಾ ಆಯ್ತು ಹಂಗ ಹೋಗ್ಬೋದು ತೊಂದರೆ ಇಲ್ಲ 16 ಸ್ಕ್ವೇರ್ ಇಂಟು 0.16 ಆಗುತ್ತೆ ಇಂಟು 16 ಪವರ್ 0.18 ಬೇಸಿಸ್ ಎಲ್ಲಿದ್ರೆ ಪವರ್ಸ್ ಆ್ಯಡ್ ಮಾಡಿ 16 ಪವರ್ ಎಷ್ಟಾಯ್ತು 32 ಆಯ್ತಲ್ವಾ ಅಂದ್ರೆ 0.32 ಆಯ್ತು ಇಂಟು 16 ಪವರ್ 0.2 is equal to 16 power 3 to 18 ಅಂದ್ರೆ ಎಷ್ಟಾಗುತ್ತೆ 0.5 ಆಗುತ್ತೆ 0.5 ಅಂತ ಅಂದ್ರೆ ಇಟ್ ಇಸ್ ಸಮಥಿಂಗ್ 1/2 ಅಲ್ವಾ 16 ಪವರ್ 1/2 ಅಂತ ಅಂದ್ರೆ ಸ್ಕ್ವೇರ್ ರೂಟ್ ಅಂತ ಸ್ಕ್ವೇರ್ ರೂಟ್ ಆಫ್ 16 is what ಸರ್ಟ್ಸ್ ಅಲ್ಲಿ ನಿಮಗೆ ಇದು ಗೊತ್ತಿರಲಿ ರೂಟ್ಸ್ಗಳು ನಿಮಗೆ ಹೆಂಗೆ ಇರುತ್ತೆ ಅಂತಂದ್ರೆ ನೋಡಿ ರೂಟ್ ಎ ಅಂತ ಅಂದ್ರೆ ಇದರ ಅರ್ಥ ಎ ಟು ದಿ ಪವರ್ 2 ಅಂತ ಏನಿಲ್ಲ ಅಂದ್ರೆ ಇಲ್ಲಿ 2 ಇರುತ್ತೆ ಅಂತ ಕ್ಯೂಬ್ ರೂಟ್ ಹೆಂಗ್ ಮಾಡ್ತೀವಿ ಇಲ್ಲಿ 3 ಬರಿತೀವಿ ಇಲ್ಲಿ ಎ ಬರಿತೀವಿ ಇದನ್ನ ಹೆಂಗ್ ಬರಿತೀವಿ 1/3 ಅದೇ ತರ 4th ರೂಟ್ ಅಂದ್ರೆ 4 ಬರಿತೀವಿ 1/4 ಅಂತ ಬರಿತೀವಿ ಸಿಮಿಲರ್ಲಿ ನೋಡಿ ಒಂಥರ ಈ ತರ ಇರುತ್ತೆ ಇಲ್ಲಿ m ಇರುತ್ತೆ e ಟು ದಿ ಪವರ್ ಆಫ್ n ಇರುತ್ತೆ ಇದನ್ನ ಹೆಂಗ್ ಬರಿತೀವಿ mth ರೂಟ್ ಆಫ್ a ಪವರ್ n ಹೆಂಗ್ ಬರಿತೀವಿ ಅಂತಂದ್ರೆ a ಟು ದಿ ಪವರ್ ಹೆಂಗ್ ಬರಿತೀವಿ ಹೇಳಿ ನಾನು ಇಲ್ಲಿ ನೋಡಿ ಯಾವತ್ತು ರೂಟ್ ಏನಿರುತ್ತೆ ಅದು ಯಾವತ್ತು ಡಿನಾಮಿನೇಟರ್ ಹೋಗ್ಬೇಕು ನೋಡಿ ಇಲ್ಲಿ 4 ಇದೆ n/m ಆಗುತ್ತೆ ಓಕೆನಾ ಸೊ ಕರೆಕ್ಟ್ ಆಗಿ ನೋಡ್ಕೋಬೇಕು ಇದು ನ್ಯೂಮರೇಟರ್ ಇರುತ್ತೆ ಇದು ಏನು ರೂಟ್ ಇರುತ್ತೆ mth ರೂಟ್ ಅದು ಕೆಳಗಡೆ ಹೋಗುತ್ತೆ ಮ್ಯಾಜಿಕ್ ಅಪ್ಲೈ ಮಾಡಿ ಸರ್ಟ್ಸ್ ಅಲ್ಲಿ ಬರುತ್ತೆ ಅದು ಸರ್ಟ್ಸ್ ಅಲ್ಲಿ ಮಾಡಿ 243 ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗಬೇಕು ಎಲ್ಲೋ ನಂಬರ್ ಕೇಳಿದ್ವಿ ಅಂತ ಯಾವ್ದಾದ್ರು ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಬರುತ್ತಾ ನೋಡಿ 343 ಯಾವ್ದಕ್ ಬರುತ್ತೆ ಹೇಳಿ ಯಾವ್ದಾದ್ರು ಸ್ಕ್ವೇರ್ ರೂಟ್ ಅಲ್ಲಿ ಬಂದಿದ್ಯಾ 7 ಬರುತ್ತೆ ಸರ್ 7 ಕ್ಯೂಬ್ 343 ಬರುತ್ತೆ 1/3 ಗೆ 343 243 ಹೆಂಗ್ ಬರ್ಕೊತೀರಾ 243 m plus n ಸೇಮ್ ಇದೆ ಬೇಸಿಸ್ ಪವರ್ಸ್ ಆಡ್ ಅಪ್ ಮಾಡಿ 0.2 ಬರುತ್ತೆ
ಆನ್ಸರ್ಗಳನ್ನ ಹೆಂಗೆ ಸರ್ ಪ್ರಿಡಿಕ್ಟ್ ಮಾಡೋದು ಅಂತ ಅಂದ್ರೆ ನೋಡಿ 343 ಇದೆ. ಪ್ರಾಬ್ಲಿ ನನಗೆ ಅನ್ಸಿದ ಪ್ರಕಾರ ಅದು 3 ಪವರ್ ಅಲ್ಲಿ ಇಲ್ಲ 7 ಪವರ್ ಅಲ್ಲಿ ಬರಬೇಕು. 2 ಪವರ್ ಅಲ್ಲಿ ಅಂತೂ ಬರಲ್ಲ. ಸೊ ಹಂಗಾಗಿ ನಮ್ಗೆ ಇಲ್ಲ 7 ಇರುತ್ತೆ ಇಲ್ಲ 3 ಇರುತ್ತೆ. ನ್ಯೂಮರೇಟರ್ ಆಪ್ಷನ್ಸ್ ನೋಡ್ಬೇಕು. ಸೊ ಇಲ್ಲ 3 ನಲ್ಲಿ ಏನಾದ್ರು ಬರುತ್ತಾ ನೋಡಿ. 3 ಪವರ್ 1 ಬರುತ್ತಾ? ಬರಲ್ಲ. ಸೊ 3 ಸ್ಕ್ವೇರ್ 9, 3 ಕ್ಯೂಬ್ 7, 3 ಪವರ್ 4 8. ಪ್ರಾಬಬಲಿ 3 ಪವರ್ 5 ಬರುತ್ತೆ. Yes, sir. 3 243. ಪವರ್ 5 243 ಬರುತ್ತೆ. ಓಕೆನಾ? 3 ಪವರ್ 5 ಆಯ್ತು. ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಯ್ತು 3 ಪವರ್ 5 ಅಂತಂದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಪ್ರತಿಯೊಂದು ಸ್ಟೇಜ್ ಅಲ್ಲೂ ನೀವು ಆಪ್ಷನ್ಸ್ ಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕಾಗುತ್ತೆ. ಸೊ ಅಬ್ಸರ್ವ್ ನೀವು ಹಂಗೆ ಸುಮ್ಮನೆ ರ್ಯಾಂಡಮ್ ಆಗಿ ಥಿಂಕ್ ಮಾಡಕ್ ಹೋದ್ರೆ ನಿಮ್ಗೆ ಯಾವ್ದಂತ ಯೋಚನೆ ಮಾಡ್ತೀರಾ? ಬರೋದಿಲ್ಲ. ಸೊ ಆಪ್ಷನ್ಸ್ ಅಲ್ಲಿ ಏನಿದೆ ನೋಡಿ, ಇಲ್ಲಿ 3 ಇದೆ. ಸೊ 3 ಪವರ್ ಅಲ್ಲಿ ಏನಾದ್ರು ಬರ್ಬೋದಾ? 7 ಇದೆ. 7 ಪವರ್ ಅಲ್ಲಿ ಏನಾದ್ರು ಬರ್ಬೋದಾ? ಹಂಗೆ ಯೋಚನೆ ಮಾಡ್ತಾ ಬರ್ಬೇಕು. ಅಂದ್ರೆ ಇದರಲ್ಲಿ ನಿಮ್ಗೆ ಎಲ್ಲ ಆಪ್ಷನ್ಸ್ ನೋಡ್ತಾ ಹೋದ್ರೆ 3 7 7 3 ಹಿಂಗೆ ಇರೋದ್ರಿಂದ ನಿಮ್ಗೆ ಎಲ್ಲ ಅಷ್ಟರಲ್ಲೇ ಇದು ಏನೋ ಮಾಡಿದ್ದಾರೆ ಅಂತ. ಡಿನಾಮಿನೇಟರ್ ಅಂತೂ ಪಕ್ಕ ಗೊತ್ತಾಗ್ತದೆ. 7 ಇದೆ, ಇದು 7 ಸ್ಕ್ವೇರ್ ಆಗುತ್ತೆ, ಇದು 7 ಪವರ್ ಅಲ್ಲಿ ಬರುತ್ತೆ. ಸೊ ಎಲ್ಲ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ ಇಲ್ಲ, ಈಸಿಯಾಗಿ ಮಾಡ್ಬೋದು. ಸೊ ಇವನ್ನ 3 ಪವರ್ 5 ಅಂತ ಮಾಡ್ಬೋದಲ್ವಾ? 3 ಪವರ್ 5 0.13 ಇಂಟು 3 ಪವರ್ 5 ನಾವು ಹಂಗೆ ಮಾಡ್ಬೋದಿತ್ತಲ್ವಾ? ರೈಟ್ ಆಗಿ ಇರ್ಲಿ ಬಿಡಿ, ತಪ್ಪಿಲ್ಲ. 0.07 ಇಲ್ಲ ಅಂದ್ರೆ ಇಷ್ಟು ಬೇಡ ಬಿಡಿ, ಹಂಗೆ ಮಾಡ್ಬಿಡಿ. which is equal to ಹೆಂಗ್ ಬಂತಂದ್ರೆ 243 whole to the power 0.2 ಅಂತ ಬರೀಬೋದಾ? 0.13 ಪ್ಲಸ್ 0.07 0.2 ತಾನೆ whole divided by ಇದನ್ನ ಹೆಂಗ್ ಬರ್ಕೊಳ್ಳೋಣ? ಎಲ್ಲ ಇದ್ರಲ್ಲಿ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ. 7 ಪವರ್ 0.25 ಇಂಟು 7 ಸ್ಕ್ವೇರ್ ಆಗುತ್ತೆ. 7 ಡೈರೆಕ್ಟ್ ಬರ್ಬಿಡ್ಲ ನಾನು? 7 ಸ್ಕ್ವೇರ್ ಆಗುತ್ತೆ. ಇದಕ್ಕೆ 2 ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? 0.075 ಇಂಟು 2 0.175 2 ಎಷ್ಟು 150 ಅಲ್ವಾ? ಸೊ ಅಂದ್ರೆ ನಿಮಗೆ 0.15 ಬರುತ್ತೆ. ಇದನ್ನ 7 ಕ್ಯೂಬ್ ಮಾಡ್ಕೋಬಹುದು. 7 ಕ್ಯೂಬ್ ಅಂದ್ರೆ 7 ಎಷ್ಟು ಬರ್ತಿದ್ದು? 7 ಪವರ್ ಕ್ಯೂಬ್ ಅಂದ್ರೆ 6 ಬರುತ್ತೆ. 0.6 ಬರುತ್ತೆ. ಇದರ್ಥ ಆಯ್ತು ಈ ಸ್ಟೆಪ್. ಸೊ ನೆಕ್ಸ್ಟ್ 243 ಅಂತ ಬರ್ಬೋದು, 3 ಪವರ್ 5 ಅಂತ ಬರ್ಕೋಬಹುದು. 3 ಪವರ್ 5 ನ ಬರ್ಕೊಂಡ್ರೆ, ಸೊ 3 ಪವರ್ 5 ಬರ್ಕೊಂಡು 5 ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 1 ಆಗುತ್ತೆ. 1 ಆಗುತ್ತೆ. ಅಂದ್ರೆ ಏನ್ ಬರುತ್ತೆ ಈಗ ನಮ್ಗೆ ಆಕ್ಚುಲಿ 7 ಪವರ್ 1 ಬಂದ್ಬಿಡುತ್ತೆ. ಸೊ ಅಂದ್ರೆ ನ್ಯೂಮರೇಟರ್ 7 ಆಗುತ್ತೆ ಅಂತ. ನ್ಯೂಮರೇಟರ್ 7 ಇರೋದು ಆಪ್ಷನ್ 3/1. ಸಾರಿ 3 ಪವರ್ 1 3 ಪವರ್ 1 ಡಿವೈಡ್ ಬೈ 7 ಪವರ್ ಇದು ಕೂಡ 1 ಆಗುತ್ತಲ್ವಾ? 2515 ಬಂದ್ಬಿಟ್ಟು 4 0.4 ಆಗುತ್ತೆ. 0.4 ಪ್ಲಸ್ 0.6 1 ಆಗುತ್ತೆ. 3/7. ಸೊ 3/7 is the answer. ಸೊ ಅರ್ಥ ಆಯ್ತಲ್ವಾ? ನೀವು ಅವಾಗ ಒಂದ್ಸರಿ ಆಪ್ಷನ್ಸ್ ನ ಅಬ್ಸರ್ವ್ ಮಾಡ್ತಾ ಇರಿ. ಅಂತ ಹೇಳ್ಬಿಡಿ. Make the Option power 1. positive. So option 4. Option 4. ಯಾವತ್ತು ನಾವು ಇದನ್ನ ಪಾಸಿಟಿವ್ ಇಟ್ಕೋಬೇಕು. ಅಂದ್ರೆ ಇದನ್ನ ರೆಸಿಪ್ರೋಕಲ್ ಮಾಡಿದ್ರೆ 2 ಆಗುತ್ತೆ. ಪವರ್ 1/2 ಆಗುತ್ತೆ. 2 ಪವರ್ 1/2 ಬಟ್ so this option 4 is the correct option. ಇದು ಮಾಡಿ
Sir, option 2. Yes, sir. 2. ಸೊ ಎಲ್ಲಾನು 2 ಕನ್ವರ್ಟ್ ಮಾಡ್ಬಿಡಿ, ಯಾಕಂದ್ರೆ ಮಿನಿಮಮ್ ನಂಬರ್ 2 ಮೇಕ್ ಬೇಸ್ 2 ಪವರ್ ಏನು ತಗೋತೀರ? 4. 16 4 64 ಅಲ್ವಾ? 0.64. 0.64 ಅಂತ ಡೈರೆಕ್ಟ್ ಆಗಿ ಬರೀತೀನಿ. ಸೊ ಇಂಟು 2 ಪವರ್ 0.04 ಇದೆ. 0.04 ಇಂಟು 4 ಬಂದ್ಬಿಟ್ಟು 0.16 ಬರುತ್ತೆ. 2 ಪವರ್ 0.2 ಆಗುತ್ತೆ. ಸೊ 16 64 ಬಂದ್ಬಿಟ್ಟು 80 ಅಂದ್ರೆ 2 ಪವರ್ 0.8 ಇಂಟು 2 ಪವರ್ 0.2. ಸೊ ಇಟ್ ಈಸ್ ಈಕ್ವಲ್ ಟು 2 ಪವರ್ 1 ಆಗುತ್ತೆ. ಸೊ ಆನ್ಸರ್ 64 whole power of minus 2/3 into 1/4 whole power of minus 2. One. 1, sir. Option A, 1. So ಹೆಂಗ್ ಮಾಡಿದ್ರಿ? ಈ 64 ನ 4 ಗೆ ಕನ್ವರ್ಟ್ ಮಾಡಿದ್ರಾ? 4 ಕ್ಯೂಬ್. ಎಸ್. ಸೊ 4 ಕ್ಯೂಬ್ ಇಂಟು -2/3 ಇಂಟು ನೆಗೆಟಿವ್ ಇದನ್ನ ಪಾಸಿಟಿವ್ ಮಾಡ್ಕೋಬೇಕು ಅಂತ ಹೇಳಿದ್ನ. ನೆಗೆಟಿವ್ 4 ಸ್ಕ್ವೇರ್ ಅಂತ ಬರ್ಕೋಬಹುದು. ಸೊ 4 ಸ್ಕ್ವೇರ್ ಅಂತ ಬರ್ಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು 3 ಕ್ಯಾನ್ಸಲ್ ಆಯ್ತು. 4 ಪವರ್ -2 4 plus 2 ಬಂದು 0 ಆಗುತ್ತೆ. ಸೊ 4 ಪವರ್ 0 is 2, sir. Option 3. ಹೇಗೆ ಮಾಡಿದ್ರೆ? Sir, first divide ಮಾಡ್ಕೊಬೇಕು. 8 power 0 1. Then 64 into 4 cube. 2 cancel ಆಗುತ್ತೆ. ನೋಡಿ ಇದು 8 ಪವರ್ 0 1 ಆಗುತ್ತೆ. ಇದು 1 ಆಗುತ್ತೆ. ಅಂದ್ರೆ ಡಿವೈಡ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ 1 ಇಂದ ಅಲ್ವಾ? ಸೊ ಇದು ಸುಮ್ಮನೆ ವೇಸ್ಟ್ ಕೊಟ್ಟಿರೋದು ಅಂತ ಅರ್ಥ ಆಯ್ತು. ಹೌದಾನೆ? ಸರ್ ಅಂತ ಬಾಡ್ಮಾಸ್ ರೂಲ್ ಅಪ್ಲೈ ಮಾಡ್ಕೊಬೇಕಲ್ಲ ಸರ್? ಹೌದೌದು. ಅಂದ್ರೆ ಈಗ 1 ಇರೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತೇನೆ. ಸೊ ಇದು 1 ಆಗುತ್ತೆ. ಸೊ 1 ಇಂದ ಡಿವೈಡ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಅದು ಅದೇ ಬರುತ್ತೆ ನಿಮಗೆ. ಸೊ ಮೈನ್ ಆಗಿ ಇವೆರಡೇ ಉಳಿದಿರೋದು ನಮ್ಗೆ ಈಗ. ಸೊ ಅವೆರಡನ್ನ ಮಾಡಿ ಫಸ್ಟ್ ಈಗ ಏನಾಗುತ್ತೆ? 4 ಬರುತ್ತೆ ಸರ್. 4 ಕ್ಯೂಬ್ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 4 ಕ್ಯೂಬ್ into 2/3 into make this positive, that is 1/4 1/2 ಸ್ಕ್ವೇರ್ ಆಗುತ್ತೆ. ಅಂದ್ರೆ 1/4 ಆಗುತ್ತೆ ಡೈರೆಕ್ಟ್ ಆಗಿ. ಸೊ 1/2 ಬರುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 3 ಕ್ಯಾನ್ಸಲ್ ಆಯ್ತು. 4
square to 1/4 over to the power of 1/2. 1 4 1 4 cancel ಆಯ್ತು. 4 ಉಳಿತು. 4 ಗೆ 1/2 ಅಂತಂದ್ರೆ √4 ಅಂತ. √4 ಬಂದ್ಬಿಟ್ಟು ಆಪ್ಷನ್ ಸಿ. ನೋಡಿ ಪ್ರಾಕ್ಟೀಸ್ ಮಾಡ್ತಾ 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 ನಿಮ್ಗೆ ಆಲ್ರೆಡಿ 243 ಬಂದಿತ್ತು ಹಿಂದೆ ಎಲ್ಲ ಒಂದ್ ಕಡೆ. ಯಾವ್ದ್ರ ಪವರ್ ಬಂದಿತ್ತು? 3 power 3 power 5 ಬಂದಿತ್ತು. ಸೊ 3 power 5 3 power 5 into 0.16 to 3 power 5 so it is equal to 16 ಆಗುತ್ತಲ್ವಾ ಇದು. 3 to the power 0.8 ಬರುತ್ತೆ into 3 to the power option 2 3 sir. 20 0.2 ಬರುತ್ತೆ. 1 ಆಗುತ್ತೆ. ತುಂಬಾ ಈಸಿ ಇದೆ, ಮಾಡ್ಬೋದು. a power 0 ಏನ್ ಹೇಳಿ, ಅದನ್ನ ಯೂಸ್ ಮಾಡಿ. -2 1 ಬರುತ್ತೆ. So 3 power 0 is 1 plus 3 power minus 1 ಅಂತಾರೆ. It is something but 1/3. 3 power it is 1/3 minus 1. Simplify this. So denominator ಅಂದ್ರೆ divided by ಎಷ್ಟು ಆಗುತ್ತೆ? -2/3 cancel. So 5 minus 2 2 1s are 2 2s minus 2. ಬೇಗ ಮಾಡಬೇಕು ಟಕ್ ಅಂತ. ಸೇಮ್ ಬೇಸಿಸ್ ಹಂಗೆ ಮಾಡ್ಕೊಂಡು 256 all to the power 0.25 ಬರುತ್ತೆ. ಹೌದಾ? 16 + 9 25 ಅಂದ್ರೆ 0.25. ಈಗ 256 ನ ನೀವು ಯಾವ್ದ್ರಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಆಪ್ಷನ್ಸ್ ನೋಡ್ಬೇಕು. ನೀವು ಏನರಲ್ಲೂ ಕನ್ವರ್ಟ್ ಮಾಡಂಗಿಲ್ಲ. 4 ಅಲ್ಲಿ ಕನ್ವರ್ಟ್ ಮಾಡ್ಬೇಕಾ? 4 ಪವರ್ ಎಷ್ಟಾಗುತ್ತೆ? 2 power 8 ಬರುತ್ತೆ ಅಂದ್ರೆ 4 power 4 ಬರುತ್ತೆ. ಹೌದು, 4 ಅಲ್ಲೇ ಕನ್ವರ್ಟ್ ಮಾಡಬೇಕು. ಸೊ ಅಂದ್ರೆ 4 power 4 into 1/4 0.25. So it is equal to 4 power 1 which is equal to 4. ಅಂದ್ರೆ 0.25 means 1/4 ಅಂತ ಬರುತ್ತೆ. ಕ್ಯಾನ್ಸಲ್ ಮಾಡಿ. ಹೌದು, 0.24 1/4 ಅಥವಾ 4 into 0.25 1 ಆಗುತ್ತೆ. ಇಲ್ಲ ಅಂದ್ರೆ ಹಂಗೂ ಬರ್ಬೋದು, 1/4 ಅಂತ ಬರ್ಬೋದು. 4 ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಇದು ಸ್ವಲ್ಪ ಇದು 2.2 ಅಲ್ಲ ಇದು. ಸೊ ಮೇಕ್ ದಿಸ್ ಕರೆಕ್ಷನ್. ಇಟ್ ಈಸ್ ಇಂಟು 2 into ಇದೆ. ಓಕೆನಾ? ಇಟ್ ಇಸ್ ನಾಟ್ ಪಾಯಿಂಟ್, ದಿಸ್ ಇಸ್ ಇಂಟು. ಓಕೆನಾ? ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ದಿಸ್ ಇಸ್ 2 ಪಾಯಿಂಟ್ ಅಲ್ಲ, 2 into 2 power
into 2 square. ಎಲ್ರು ಮಾಡಬೇಕು. ಪ್ರಾಬ್ಲಮ್ ತುಂಬಾ ಪ್ರಾಕ್ಟೀಸ್ ಆದ್ರೆ ಒಂಥರ ಈಸಿ ತರ ಅನ್ಸುತ್ತೆ. ನಾವು ಸುಮ್ಮನೆ ಕ್ಲಾಸ್ ಕೇಳ್ಕೊಂಡು ಹೋಗ್ತೀವಿ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ಮಾಡ್ತೀವಿ, ಬಟ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಅದು ಕೈ ಓಡಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನೀವು ಬರ್ದು ಪ್ರಾಕ್ಟೀಸ್ ನಿಮ್ಗೆ ತಾನೇ ಕೈ ಓಡ್ತಾ ಇರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಫಸ್ಟ್ ಒಳಗಡೆ ಇರೋದು ಒಂದೊಂದನ್ನ ಸಿಂಪ್ಲಿಫೈ ಮಾಡ್ಕೊಂತ ಬನ್ನಿ. ಎಲ್ಲ 2 ನಲ್ಲಿದೆ, ಸೊ ಈ 4 ನ ಕೂಡ 2 ಗೆ ಕನ್ವರ್ಟ್ ಮಾಡ್ಕೊಂಬಿಡಿ. ಪವರ್ 9/4 ಸ್ಕ್ವೇರ್ ರೂಟ್ ಆಫ್, ನಾನು ಸ್ಪ್ಲಿಟ್ ಮಾಡ್ಕೊತೀನಿ ಇದನ್ನ ಸ್ಪ್ಲಿಟ್ ಮಾಡ್ಕೊತೀನಿ. ಹಿಂಗೆ 2 ಪವರ್ ಸ್ಕ್ವೇರ್ ರೂಟ್ ಆಫ್ 2 ಅಂತ ಬರ್ಕೊತೀನಿ. ಮತ್ತೆ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಅಂತ ಆದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಉಳಿಯುತ್ತೆ ಬರೀ 2. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ನಾನು ಹೊರಗಡೆ ಇರೋದು ಮಾತ್ರ ಮಾಡ್ತಾ ಇದ್ದೀನಿ ಈಗ. ಇದು ಏನಾಗುತ್ತೆ ನಿಮಗೆ 2 ಇದೆ, ಅದನ್ನ ರೆಡಿ ಮಾಡ್ಬೇಕಾದ್ರೆ 1/2 ಆಗುತ್ತೆ. ನನಗೆ 1/√2 ಆಗುತ್ತೆ. ಒಪ್ಕೋತೀರಾ? ಸಾರಿ, -2 ಅಲ್ವಾ? 4 ಆಗುತ್ತೆ ಸರ್. 1/2 ಆಗುತ್ತೆ. √2. ಈಗ ಅದನ್ನ 2 ಪವರ್ -2 ನ 1/2 ಸ್ಕ್ವೇರ್ ಅಂತ ಬರ್ಕೋಬಹುದು. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದಾಗ 2 ಮಾತ್ರ ಉಳಿಯುತ್ತೆ. ಹೌದಾ? ಈ 2 ಕ್ಯಾನ್ಸಲ್. ಇನ್ನೊಂದು ಡಿನಾಮಿನೇಟರ್ ಯಾವನು ಉಳಿದೇ ಇಲ್ಲ ನಮಗೆ, ಸೊ ತೊಂದರೆ ಇಲ್ಲ, ಡಿನಾಮಿನೇಟರ್ ಉಳಿದಿಲ್ಲ. ಸೊ ಏನ್ ಮಾಡೋಣ ಈಗ ಅಂತಂದ್ರೆ ನ್ಯೂಮರೇಟರ್ ಏನ್ ಮಾಡ್ಬೋದು? ಸೊ 2 1s are 2 2s are. ಸೊ ಏನಾಯ್ತು? ಇಲ್ಲ ಕರೆಕ್ಟ್ ಆಗಿದೆ. ಎಲ್ಲ ಬೇಸ್ ಸೇಮ್ ಆಯ್ತು. ಪವರ್ ಆಡ್ ಅಪ್ ಮಾಡಿ. ಸೊ ಅಂದ್ರೆ 2 to the power 9/2 into 2 to the power of 1/2. ಇದಕ್ಕೆ ಏನ್ ಹಾಕಿದಾನ ಅವನು? 1/2 ಹಾಕಿದಾನ. ನಾನು ಒಂದೊಂದು ಅಲ್ಲೆಲ್ಲ ಮಾಡ್ಕೊತಾ ಇದ್ದೀನಿ. ಎಕ್ಸಾಮ್ ಅಲ್ಲಿ ನೀವೇನ್ ಮಾಡಿ ಎಲ್ಲ ಬ್ರಾಕೆಟ್ ಒಂದೊಂದು ಅಲ್ಲೇ ಮಾಡ್ತಾ ಇರ್ಬೇಕು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೆಕ್ಸ್ಟ್ ಏನ್ ಬಾರ್ಡ್ ಮಾಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗ್ತಾರೆ, ಆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ಕೋತಾ ಹೋಗ್ಬೇಕು. ನೀವೆಲ್ಲಾನು 8 ಮೈನಸ್ ಅಂತ ಬರ್ಕೊಂಡು ಇಷ್ಟು ದೊಡ್ಡ ಬ್ರಾಕೆಟ್ ಹಾಕೊಂಡು ಎಲ್ಲ ಮಾಡ್ತಾ ಹೋದ್ರೆ ತುಂಬಾ ಟೈಮ್ ಹಿಡಿದು ಬಿಡುತ್ತೆ. ಈ ಸ್ಕಿಲ್ಸ್ ಗಳನ್ನ ನೀವು ಸ್ವಲ್ಪ ಕಲ್ತ್ಕೋಬೇಕು, ಫಾಸ್ಟ್ ಕ್ಯಾಲ್ಕುಲೇಷನ್ಸ್. ಸೊ ಇದೇನಾಗುತ್ತೆ, 9/2 + 1/2 10/2. 10/2 ಅಂದ್ರೆ 5. ಹೌದಾನೆ? 2 ಪವರ್ 6. 5 2 ಪವರ್ 6 ಆಗುತ್ತೆ. ಸೊ 2 ಪವರ್ 6 ಬರುತ್ತೆ. ಹೋಲ್ ಟು ದಿ ಪವರ್ 1/2 ಇದೆ. 2 1s are 2 3s ಅಂದ್ರೆ 2 ಕ್ಯೂಬ್ ಬಂತು ಆನ್ಸರ್. 2 ಕ್ಯೂಬ್ ಯಾವ್ದಿದು? ಇಷ್ಟು ಏನ್ ಮಾಡಿದ್ವಿ ಅಷ್ಟೊಂದಿದು. ಓಕೆ, ಈ ಕಡೆ ಏನಿದೆ? ಇಲ್ಲೇನಿದೆ? ಇಲ್ಲಿ 8 ಇದೆ. ಈಗ 8 ಮೈನಸ್ ಇಲ್ಲಿ ಬಂದಿರೋ ಆನ್ಸರ್ 2 ಕ್ಯೂಬ್ ಎಷ್ಟು? 8 minus 8 is 3. ಸರ್ ಈಗ 22/4 ಅಂತ ಇದೆಯಲ್ವಾ, ಅದನ್ನ 2 ಇಂದ ಹೊಡೆದ್ರೆ 11/2 ಬರುತ್ತೆ. ಆತರ ಬರ್ಕೊಬೋದಲ್ವಾ ಸರ್? ಹೌದು. ಯಾವುದು? ಈಗ 2 ಪವರ್ 22 ಅಲ್ಲ, ಅದು 18/4 ಅನ್ನೋದನ್ನ 2 ಪವರ್ 1 ಅನ್ನ ನಾನು ಪ್ಲಸ್ ಮಾಡಿದೀನಿ. ಸೊ 22/4 ಆಗಿದೆ.
ಯಾವುದು ಇದು LCM 9/2 1/2 ಇದನ್ನ ಹೇಳ್ತಿರೋದು. ಸರ್ ನಾವು ಇನ್ನೊಂದ್ಸರಿ ಹೇಳಿ. ಸರ್ ನಾನು ಬೇರೆ ತರ ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ. ಆನ್ಸರ್ ಬಂತಾ ಒಟ್ಟಿಗೆ? ಹಾ ಸರ್ ಬಂದಿದೆ. ಅಂದ್ರೆ 2 ಸ್ಕ್ವೇರ್ ಟು ದಿ ಪವರ್ ಆಫ್ 9/4 ಅಂತ ಮಾಡ್ಕೊಂಡು ಅದ್ 9 to the 18/4 2 power 1 ಇತ್ತಲ್ವಾ, ಅದನ್ನ 22/4 ಅಂತ ಮಾಡ್ಕೊಂಡು 2 to the power of 1/2 ಆತರ ತಗೊಂಡೆ. ಮಾಡ್ಬೋದು ಹಂಗೂ ಮಾಡ್ಬೋದು. Simplified form of ಇಲ್ಲಿ ಕೊಟ್ಟದ್ದು 5th ರೂಟ್. ಒಳಗಡೆಯಿಂದ ಬನ್ನಿ. 1/x ಬರುತ್ತೆ. ಸಬ್ಟ್ರಾಕ್ಟ್ ಮಾಡಿದ್ರೆ ಇದು 1 - (3/5) ಬರ್ಕೊಂಡ್ರೆ ಅಂತಾನೆ 5th ರೂಟ್ ಅಂತ ಬರೀಬಹುದು. ಎಕ್ಸ್ ಬರುತ್ತೆ ಸರ್. ಸಿ ಸರ್ ಈಗ 5th ರೂಟ್ ಇದೆ ಅಲ್ವಾ, ಅದನ್ನ 1 ಪವರ್ ಅಲ್ಲಿ 1/5 ಅಂತ ಬರೀಬಹುದಲ್ವಾ? 1/5 ಮತ್ತೆ ಅದ್ರ ಪವರ್ ಏನಿದೆ? ಅದ್ರ ಅದು ಪವರ್ ಮಲ್ಟಿಪ್ಲೈ ಮೈನಸ್ ಮಾಡಬಹುದಲ್ಲ ಸರ್? -20 ಮಲ್ಟಿಪ್ಲೈ ಮಾಡಬಹುದು. ಮತ್ತೆ ಅದ್ರ ಪವರ್ ಏನಿದೆ? 5 ಇದೆ. ಓಕೆನಾ? ಈ ಎಲ್ಲ 4 ಮಲ್ಟಿಪ್ಲೈ ಮಾಡಿ ಅಷ್ಟೇ. x to the power -3/5 into 1/5 into -5/3 into 5. ಸೊ ಕೆಳಗಡೆ 2 5 ಇದೆ, ಮೇಲ್ಗಡೆ 2 5 ಇದೆ, ಕ್ಯಾನ್ಸಲ್. ಈ 1 3 ಈ 1 3 ಕ್ಯಾನ್ಸಲ್, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಎಕ್ಸ್ ಒಂದು ಹೇಳುತ್ತಲ್ಲ ಜನರಲೈಸೇಷನ್, ಪವರ್ ಎಂ ಹೋಲ್ ಪವರ್ ಎನ್ ಹೋಲ್ ಪವರ್ ಪಿ ಈ ತರ ಇದ್ರೆ ಎಷ್ಟನ್ನ ಇರ್ಲಿ ತರ ಅದನ್ನ ಏನ್ ಮಾಡ್ಬೇಕು ನಾವು, ಇದನ್ನ ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ಬೇಕು. a to the power of mnp ಆ ತರ ಬರ್ಕೊಂತ ಹೋಗ್ಬೇಕು ಅಷ್ಟೇ. ಎಲ್ಲಾನು ಮಲ್ಟಿಪ್ಲೈ ಮಾಡಬೇಕು. ಬ್ರಾಕೆಟ್ ಒಳಗಡೆ ಎಲ್ಲ ಮಲ್ಟಿಪ್ಲೈ ಮಾಡ್ಕೊಂಡು ಹೋದ್ರೆ ನೋಡಿ. ಸೆವೆನ್. ಸೊ ರೂಟ್ 40 ಪ್ಲಸ್ ಮತ್ತೆ ಫಸ್ಟ್ ಒಂದಿಂದ ಬರಬೇಕು. 9 ಇಂಟು 81 ಗೆ 9 ಆಗುತ್ತೆ. ಮತ್ತೆ ರೂಟ್ 40 ಪ್ಲಸ್ 81 ಬರುತ್ತೆ. ಮತ್ತೆ ಅದು 9 ಬರುತ್ತೆ. ಸೊ 49 ಆಗುತ್ತೆ. ಸೊ ರೂಟ್ 49 ಬಂದ್ಬಿಟ್ಟು ನೋಡಿ
4.05, 0.444. Option C, 1/8. Good. 1/8. Add ಮಾಡಿದ್ರಿ 4 to the power 1/2. 2 ಪವರ್ ಕನ್ವರ್ಟ್ ಮಾಡ್ಬೇಕು ಸರ್ ಎಲ್ಲ. 2 ಕನ್ವರ್ಟ್ ಮಾಡಿದ್ರಾ? ಓಕೆ. 2 square into 0.5 to 1/2 whole power square, which is equal to 2 power 1 into 2 power 4 ಆಗುತ್ತೆ. ಒಂದು ಇಲ್ಲಿ ಇದಾಗುತ್ತೆ 2 ಕ್ಯೂಬ್ ಆಗುತ್ತೆ. 1/2 ಕ್ಯೂಬ್ and simplified equal to by 8. 1/8. So which is equal to 2 ಸ್ಕ್ವೇರ್ ಅಂತ ಬರ್ಕೊಂಡ್ಬಿಡಿ ಅದನ್ನ. ಸೊ ಮೈನಸ್ ಇದೆ, ಮೈನಸ್ 2 ಸ್ಕ್ವೇರ್ ಅಂತ ಅಂದ್ರೆ 2 2 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿಯೋದೇನು 2 ಪವರ್ -3 ಉಳಿಯುತ್ತೆ. ಹೌದಾ? ಈಗ ಎರಡು ಕಡೆ ಮೈನಸ್ ಹೆಂಗ್ ಬರುತ್ತೆ? 2 to the power 3. ಇದನ್ನ ಏನ್ ಮಾಡೋಣ, ಇಲ್ಲ ಒಂದು ಕೆಲಸ ಮಾಡಿ, ಇದನ್ನ ಪಾಸಿಟಿವ್ ಮಾಡ್ಕೋಬೇಕಂದ್ರೆ ಟು ಮೇಕ್ ದಟ್ ಆಸ್ ಪಾಸಿಟಿವ್ ರೆಸಿಪ್ರೋಕಲ್ ಮಾಡ್ಬಿಡಿ. ಹೆಂಗ್ ಮಾಡ್ತೀರಾ? 256 ನ 2 ಮಾಡ್ಕೊಂಡ್ರೆ 8 ಅಲ್ಲೇ ನೋಡಿ, 8 ಎಲ್ಲ ಆನ್ಸರ್ ಇದೆ. 1/2 ನೋಡಿ ಯಾವ್ದು ಮಾಡ್ತೀರಾ? Sir, 1/2 is the answer. 2 to the power 8 4 to the power minus 2 power -2 ನ ಪಾಸಿಟಿವ್ ಮಾಡೋದು ಹೆಂಗೆ? 1/2 ಕ್ಯೂಬ್ ಆಗುತ್ತೆ. 1/2 ಕ್ಯೂಬ್ ಅಂದ್ರೆ ಎಷ್ಟಾಗುತ್ತೆ? 1/8 ಆಗುತ್ತೆ. ಅದನ್ನ ಪಾಸಿಟಿವ್ ಮಾಡೋದು ಹೆಂಗೆ? ಮತ್ತೆ ಇದನ್ನ ಪಾಸಿಟಿವ್ ಮಾಡಿ, ಇದು ನೆಗೆಟಿವ್ ಪಾಸಿಟಿವ್ ಮಾಡೋದು ಹೆಂಗೆ? ಮತ್ತೆ ನೀವು ರೆಸಿಪ್ರೋಕಲ್ ತಗೋಬೇಕು. 1/2 to the power of 8. 4 to the power 1/8. 1/8. ಸರ್ ಅಲ್ಲೇ 8 ಮತ್ತೆ 8 ಕ್ಯಾನ್ಸಲ್ ಮಾಡ್ಕೊಬಹುದಲ್ವಾ ಸರ್? 2 to the power of -1 ಉಳಿಯುತ್ತೆ. ಸೊ 1/2. ಎಸ್, ಅದು ಮಾಡ್ಬೋದು. 2 ಇಲ್ಲೇ 8 ಇಲ್ಲೇ ಕೆಲಸ ಮಾಡ್ಬೋದು. ಎಸ್, ಕರೆಕ್ಟ್.
8 ಎಲ್ಲ ಕ್ಯಾನ್ಸಲ್ ಮಾಡಿ 4 minus 1 ಬರುತ್ತೆ. So which is 16. minus 2 all to the power of minus 2 minus 2 all power ಮೈನಸ್ ಬರುತ್ತೆ. ಎರಡು ಮಲ್ಟಿಪ್ಲೈ ಮಾಡ್ಬೋದು. ಸೊ ಆ ಥರ ಆದಾಗ ಏನಾಗ್ತದೆ ಎಷ್ಟಾಗುತ್ತೆ 4 ಪ್ಲಸ್ ಬರುತ್ತೆ 2.16 ಬರುತ್ತೆ. ಇದು ಮಾಡ್ತೀರಲ್ವಾ ಈ ತರ ಮಾಡಿದ್ದೀರಾ ನೋಡಿ. Number 16 option 3. ಸೊ ನಾವೇನು ಮಾಡೋದಿಲ್ಲ ಇಲ್ಲಿ -1/2 ಬರ್ಕೊಂಡು ಪವರ್ ನ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗೋದಷ್ಟೇ. 2 × -2 × which is equal to Plus +4 ಬರುತ್ತೆ which is equal to -1/2 is 16. Power even ಇರುತ್ತೆ 1/16. Positive power ಇದೆ 1/16. Positive power sorry positive ಬರುತ್ತೆ. ಹೌದು. ಸೊ ಆಪ್ಷನ್ ಎ ಇಸ್ ಸರ್ ಅಲ್ಲಿ ಮೈನಸ್ ಇದೆ ಅಲ್ವಾ, -1/2 ಇದೆ. ಓಕೆ ಅದು -1/2 ಇದೆ. ಅದು ಪವರ್ 4 ಅಲ್ವಾ, ಇದು ಮೈನಸ್ ಇದು ಪ್ಲಸ್ ಆಗುತ್ತೆ. ಸರಿ ಹಿಂಗೆ ಆಗುತ್ತೆ. ನಾವು ಆಪ್ಷನ್ ಟಿಕ್ ಹಾಕ್ಬೇಕಾದ್ರೆ ಎಲ್ಲ ಗೊತ್ತಿರುತ್ತೆ, ಯಾವುದೋ ಒಂದು ಕ್ಯಾನ್ಸಲ್ ಹೋಗಿ ಟಿಕ್ ಹಾಕೊಂಡು ಕೊಟ್ಟಿರ್ತೀವಿ. ಕೇರ್ಫುಲ್ ಆಗಿ ಮಾಡಬೇಕು. ಕ್ಯೂಬ್ ರೂಟ್ ಆಫ್ 0. ಇವನ್ನೆಲ್ಲ ಕೊಡ್ತೀನಿ, ಹೋಮ್ವರ್ಕ್ ಮಾಡ್ಕೊಂಡ್ಬರ್ತೀರಾ, ಮಾಡ್ತೀರಾ? PDF ಫುಲ್ ಕಳಿಸ್ತೀನಿ. ಸರ್ ನೋಡಿ, ವೆರಿ ಸಿಂಪಲ್ ಅಷ್ಟೇ, ಏನಿಲ್ಲ. ಈಗ ಕ್ಯೂಬ್ ರೂಟ್ ಕೇಳಿದಾನೆ ಅಂತ ಆದ್ರೆ 5 ಕ್ಯೂಬ್ 125 ಬರುತ್ತೆ. ಆಪ್ಷನ್ ಬಿ. ವೆರಿ ಸಿಂಪಲ್ ಆಗಿ ಹೇಳ್ಕೊಂಡ್ರೆ 5 ಕ್ಯೂಬ್ 125 ಬರುತ್ತೆ, ಹೌದಲ್ವಾ? ಸೊ ಇಲ್ಲಿ ಲಾಸ್ಟ್ 125 ಇದೆ, ಇಲ್ಲಿ ಎಲ್ಲ ಯೂನಿಟ್ ಪ್ಲೇಸ್ ಅಲ್ಲಿ ಯಾವ್ದಿದೆ, ಡೇಸ್ ಇದರಲ್ಲಿ 5 ಇದೆ, ತೊಂದರೆ ಇಲ್ಲ. ಈಗ ಇಲ್ಲಿ ಎಷ್ಟು ಡಿಜಿಟ್ ಹಿಂದೆ ಇದಾವೆ ನೋಡ್ಬೇಕು. 3 6 ಇದೆ.
3 3 6 ಅಂತ ಅಂದ್ರೆ 6 ಪ್ಲೇಸ್ ಹಿಂದೆ ಹೋಗ್ಬೇಕು ಅಲ್ವಾ? ಸಾರಿ, 6 ಪ್ಲೇಸ್ ಹಿಂದೆ ಹೋಗ್ಬೇಕಂದ್ರೆ ಸಿನ್ಸ್ ಇಟ್ ಇಸ್ ಎ ಕ್ಯೂಬ್ ರೂಟ್ ಎಲ್ಲ ತಗೋಬೇಕು, 2 ಡೆಸಿಮಲ್ ತಗೋಬೇಕು ಅಲ್ವಾ? ಅಂದ್ರೆ 0 ಪಾಯಿಂಟ್ ಯಾವ್ದು ಬರುತ್ತೆ? ಗೊತ್ತಾಗ್ತಿದ್ಯಾ? 0.05. ನೋಡಿ, ಈಗ ಇಲ್ಲಿ 5 ಇದೆ, ಎಲ್ಲದರಲ್ಲೂ 5 ಇದೆ. ಓಕೆನಾ? ಸೊ 5 ಕ್ಯೂಬ್ 125 ಬಂದಿದೆ, ಇಲ್ಲಿದೆ. ಓಕೆ, ಇವಾಗ ಯಾವ್ದು ಆನ್ಸರ್ ಅಂತ ವೆರಿಫೈ ಮಾಡ್ಬೇಕೀಗ. ಸೊ ನಾವು ಕ್ಯಾಲ್ಕುಲೇಷನ್ ಮಾಡಂಗಿಲ್ಲ, ಯಾಕೆ ಅಂತಂದ್ರೆ ಈಗ ಇಲ್ಲಿ ಎಷ್ಟು ಡಿಜಿಟ್ ಇದೆ? ಇಲ್ಲಿ ಡೆಸಿಮಲ್ ಆದ್ಮೇಲೆ 3 ಇದೆ, 6 ಡಿಜಿಟ್ ಇದೆ ಅಲ್ವಾ? 6 ಡಿಜಿಟ್ ಅಂತಂದ್ರೆ ಇಲ್ಲಿ ಯಾವ್ದು ರೂಟ್ ಇದೆ? ಇಲ್ಲಿ ಕ್ಯೂಬ್ ರೂಟ್ ಇದೆ. ಅಂದ್ರೆ ನಾವು ಇಲ್ಲಿರೋ ಯಾವ ನಂಬರ್ ನಾವು 3 ಸಲ ಮಲ್ಟಿಪ್ಲೈ ಮಾಡಿದ್ರೆ ಈ ಆನ್ಸರ್ ಬರುತ್ತೆ ಅನ್ನೋದು ಪ್ರಶ್ನೆ ಅಲ್ವಾ? ಅಂದ್ರೆ 0.05 into 0.05 into 0.05 ಮಲ್ಟಿಪ್ಲೈ ಮಾಡಿನೇ ಟ್ರೈ ಮಾಡ್ಬೇಕಾ ಸರ್? ಮಲ್ಟಿಪ್ಲೈ ಮಾಡಂಗಿಲ್ಲ, ಅದನ್ನ ಮಲ್ಟಿಪ್ಲೈ ಮಾಡ್ದಂಗೆ ಟ್ರೈ ಮಾಡಿ ಅಂತ ಹೇಳ್ತಾರೆ. ನಾನು ಹೆಂಗತ್ತಾ, ಈಗ ಇಲ್ಲಿರೋ ಯಾವ ಆಪ್ಷನ್ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ ಈ ಆನ್ಸರ್ ಬರುತ್ತೆ ಅಂತ ಅಂದ್ರೆ, ಈಗ ಡೆಸಿಮಲ್ ನೋಡಿ ಇಲ್ಲಿ, ಈಗ ಇದು ಎಷ್ಟಿದೆ? ಇದು 3 ಡಿಜಿಟ್ ಇದೆ ಇಲ್ಲಿ ಅಲ್ವಾ? 3 ಡಿಜಿಟ್ ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಎಷ್ಟು ಡಿಜಿಟ್ ಬರ್ಬೇಕಿತ್ತು? ಇಲ್ಲಿ 9 ಡಿಜಿಟ್ಸ್ ಬರ್ತಾವ ಇಲ್ಲಿ. ಸೊ ಅಂದ್ರೆ ಇದಾಗಲ್ಲ. ಇದು 2 ಡಿಜಿಟ್ ಇದೆ, 2 ಡಿಜಿಟ್ ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ ನೋಡಿ. 1 2 2 4 6 ಅಂದ್ರೆ ಇಲ್ಲೂ ಅಷ್ಟೇ 6 ಇದೆ ನೋಡಿ. 2 2 4 6 ಡಿಜಿಟ್ ಇದೆ. ಸೊ ಹಂಗಾಗಿ ಇದೆ ಆನ್ಸರ್ ಅಂತ. ಇಲ್ಲ ನೀವು ಮಲ್ಟಿಪ್ಲೈ ಮಾಡು ಕೂಡ ನೋಡಿದೀನಿ. ಸೊ 5 5 25, ಸಾರಿ 125 ಬರುತ್ತಾ? ಸೊ 2 2 4 6 ಡಿಜಿಟ್ ಇಂದ ಹೋಗ್ಬೇಕು ನಾವೀಗ. ಇಲ್ಲಿದೆ ಡೆಸಿಮಲ್. ಓಕೆನಾ? ಸೊ ಇಲ್ಲಿ 0 ಹಾಕೊಂತ ಹೋಗಿ. ಸರ್ 10 to the power ಅಲ್ಲಿ ಎಕ್ಸ್ಪ್ರೆಸ್ ಮಾಡಿನೂ ಮಾಡ್ಬೋದು ಸರ್. ಹಂಗೂ ಮಾಡ್ಬೋದು, ಅಂದ್ರೆ ಸುಮ್ಮನೆ ಬೇಸ್ ಈಸಿಯಾಗಿ ಬಂದ್ಬಿಡುತ್ತಲ್ಲ ಅಂತಷ್ಟೇ. ಮತ್ತೆ ನಾವ್ ಯಾವತ್ತೂ ಆನ್ಸರ್ಗಳನ್ನ ಪ್ರಿಡಿಕ್ಟ್ ಮಾಡ್ಬೇಕಾದ್ರೆ ಆಪ್ಷನ್ಸ್ ಗಳನ್ನ ನೋಡ್ಕೊಂಡೇ ಮಾಡ್ತಾ ಇರ್ಬೇಕು. ಓಕೆನಾ? ಸೊ ಆಪ್ಷನ್ಸ್ ಏನಾದ್ರೂ ಅವನು ಕ್ಲೂ ಕೊಟ್ಟಿರ್ತಾನೆ, ಏನಾದ್ರೂ ಒಂದ್ ಸ್ವಲ್ಪ ಬೇಗ ಮಾಡೋ ತರ. ಸೊ ಆ ಕ್ಲೂನ ಇಟ್ಕೊಂಡು ನಾವು ಮಾಡ್ಕೊಂತೀವಿ. 6 ಡಿಜಿಟ್ ಇಂದ ಹೋಗಿ 1 2 3 4 5 6 0.30125 0.30125. ಸೊ 0.05 ಎಕ್ಸ್ಪ್ರೆಸ್ ಮಾಡಿ ಕೂಡ ನೀವು ಹೆಂಗ್ ಮಾಡ್ತಿರ್ಬೇಕು? 10 ಪವರ್ ಮಾಡ್ತೀರಾ? 10 power 6. 10 to the power -6. 10 to the power 25 into 10 to the power -6. ಮಾಡಿ ಅದನ್ನ ಹಂಗೂ ಮಾಡ್ಬೋದು. ಪ್ಲಸ್ ಅಲ್ಲಿ ಸರ್ಡ್ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಇದನ್ನ ಒಂದೆರಡು ಪ್ರಾಬ್ಲಮ್ಸ್ ಇದೆ, ಅದು ಮಾಡಿ ಐ ಸ್ಟಾರ್ಟ್ ಸರ್ಡ್ಸ್. ಥ್ಯಾಂಕ್ ಯು.